ನೋಡೋಣ 4,95,000 2015 ಮಾಡಲು VXI ಎರಿಟಿಗೆ ಯಾರಿಗಾದ್ರೂ ಬೇಕಂದ್ರೆ ಹೊಸದಾಗಿ ಓಪನ್ ಮಾಡಿದ್ದಾರೆ ಈ ಶೋರೂಮ್. ನಿಮಗೆ ಅರೌಂಡ್ 50+ ಕಾರ್ಗಳು ಸಿಗ್ತವೆ. ಯಾರಿಗೆಲ್ಲ ಬೇಕು 2015 ಮಾಡಲು ಹೈಲೈನ್ ಟಾಪ್ ಎಂಡ್ ಅದರಲ್ಲೂ ಪೆಟ್ರೋಲ್ ವೇರಿಯಂಟ್ ಯಾರಿಗಾದ್ರೂ ಬೇಕು ಅಂದ್ರೆ ಪೋಲೋ ಸ್ಕ್ರೀನ್ ಶಾಟ್ ತಗೊಳ್ಳಿ. ಹಾಗೆ ಬೇರೆ ಬೇರೆ ವೆಹಿಕಲ್ ಬಲೆನೋ ಬೇಕಾ, ಎರಿಟಿಗೋ ಬೇಕಾ, i20 ಬೇಕಾ, ಕ್ವಿಡ್ ಬೇಕಾ, ಯಾವ ತರ ಗಾಡಿಗಳು ಬೇಕು ಪ್ರತಿಯೊಂದು ಡೀಟೇಲ್ಸ್ ನ ಕೊಡ್ತಾ ಇರ್ತೀನಿ. ಹೊಸ ಶೋರೂಮ್, ಹೊಸ ಕಾರ್ಗಳು, ಹೊಸ ವಿಡಿಯೋ. ಸರ್ ಬಲೆನೋ 16 ಮಾಡಲು ಸಿಂಗಲ್ ಓನರ್ ಗಾಡಿ, ಆಲ್ಫಾ ಟಾಪ್ ಅಂಡ್ ಮಾಡಲು ಪುಷ್ ಬಟನ್, 5.5 ಲಕ್ಷ ಕೋಟಿಂಗ್. ಬನ್ನಿ ಸರ್, 5,30,000 ರೂಪಾಯಿ ಮಾಡ್ಕೊಡ್ತೀನಿ ಸರ್. ರೀ ನಂಬರ್ ಸಮೇತ ನಿಮಗೆ 15 ಲಕ್ಷ ಕೊಡೋಣ. ಇನೋವಾ ಡೀಸೆಲ್, ಹಾಗೆ ಇನೋವಾ ಇನ್ನೂ 2 ಇದಾವೆ. 18 ಮಾಡಲು 17 ಲಕ್ಷ ಕೊಡೋಣ ಸರ್. ಅದು 18, ಇದು 18, ಇದು 18. ಇದನ್ನು ಜೆಡ್ ವರ್ಷನ್ ಗಣೇಶ್ ಹಬ್ಬದ ಪ್ರಯುಕ್ತ 5,65,000 ರೂಪಾಯಿ ಕೊಡೋಣ ಸರ್. ಕ್ವಿಡ್ಗಳು ಕೂಡ ಇದಾವೆ, 2 ವೈಟ್ ಇದೆ, ಇಲ್ಲೊಂದು ಇದೆ. ಇದ್ರ ಡೀಟೇಲ್ಸ್ ಅಣ್ಣ. ನಾನು ಈ ಲೈನಲ್ಲಿ ಬಂದು 4 ವರ್ಷ ಆಯ್ತು. ಖಂಡಿತ ಹೇಳ್ತೀನಿ, ಈ ಶೋರೂಮ್ ಅಲ್ಲಿ ಸಿಗೋ ತರ ಈ ರೇಟ್ ಅಲ್ಲಿ ಖಂಡಿತ ಬೆಂಗಳೂರಲ್ಲಿ ಎಲ್ಲೂ ಸಿಗಲ್ಲ ಸರ್. ಬೇಕಾದ್ರೆ ನೀವು ಕಸ್ಟಮರ್ ಬೇಕಾದ್ರೆ ಒಂದ್ ಕಡೆ ಅಲ್ಲ 4 ಕಡೆ ನೋಡ್ಕೊ ಬರ್ಲಿ ಅಷ್ಟೇ. ಯಾಕೆಂತಂದ್ರೆ ನಾವು ಹೊಸದಾಗಿ ಮಾಡಿರೋದ್ರಿಂದ ಇವತ್ತಿಂದಲ್ಲ ಅವತ್ತಿಂದನೂ ಅಷ್ಟೇನೆ ನಮ್ದು ರೀಸನಬಲ್ ರೇಟೇನೆ ಕೊಡೋದು ನಾವು. ನಾನು ಒಬ್ಬನೇ ಯೂಟ್ಯೂಬರ್ ಅಲ್ಲ, ಕಾರ್ ಫೀಲ್ಡ್ ಅಲ್ಲಿ ಸುಮಾರು ಜನ ಇದಾರೆ. ಎಲ್ರು ಕೊಡೋದು ಡೀಟೇಲ್ಸ್, ಒಬ್ಬೊಬ್ರು ಒಂದೊಂದು ರೀತಿ ಕೊಡ್ತಾರೆ. ಎಲ್ರು ಅಷ್ಟೇನೆ, ಡೀಲರ್ಗಳು ತುಂಬಾ ಜನ ಇದ್ದಾರೆ, ಒಬ್ಬೊಬ್ರು ಒಂದೊಂದು ರೇಟಿಗೆ ಕೊಡ್ತಾರೆ, ಒಬ್ಬೊಬ್ರು ಒಂದೊಂದು ಕ್ವಾಲಿಟಿ ಮಾಡ್ತಾರೆ. ಇದು ಇರ್ಲಿ 15 ಮಾಡಲು ಸೆಕೆಂಡ್ ಓನರ್ ಅದು ಕರ್ನಾಟಕ ರಿಜಿಸ್ಟ್ರೇಷನ್ ಗಾಡಿ. 4 ಲಕ್ಷ ಮಾಡಿಬಿಡೋಣ ಮಾಡಿ, 3 ಕೊಟ್ಟರು ಖುಷಿನೇ ಸರ್. 3 ಲಕ್ಷ ಬೇಡ ಸರ್. ಸರ್ ಬಂದು 2,85,000 ರೂಪಾಯಿ ಕೊಡೋಣ. ಹಾಯ್ ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ MVP ಮಾತಾಡ್ತಾ ಇದ್ದೀನಿ. ಮತ್ತೊಮ್ಮೆ MVP ಕನ್ನಡ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಏನು ಬ್ರಿಡ್ಜ್ ನೋಡ್ತಾ ಇದ್ದೀರೋ ಅಲ್ಲಿ ಅದು ರಿಂಗ್ ರೋಡು. ಆ ರಿಂಗ್ ರೋಡ್ ಕೆಳಗಡೆ ನಮ್ಮೂರ ತಿಂಡಿ ಹೋಟೆಲ್ ಅಂತ ಇದೆ. ಆ ತಿಂಡಿ ಹೋಟೆಲ್ ಕೆಳಗಡೆ ಅಂಡರ್ ಪಾಸಲ್ಲೇ ಬಂದರೆ ಇರ್ತಕ್ಕಂಥದ್ದೇ ಹೊಸದಾಗಿ ಓಪನ್ ಮಾಡಿರ್ತಕ್ಕಂಥ ಶೋರೂಮೇ ನೆಕ್ಸ್ಟ್ ಕಾರ್ಸ್ ಅಂತೇಳಿ ನೋಡ್ತಾ ಇದ್ದೀರಲ್ವ. ಹೊಸದಾಗಿ ಓಪನ್ ಮಾಡಿದ್ದಾರೆ ಈ ಶೋರೂಮು. ನಿಮಗೆ ಅರೌಂಡ್ 50+ ಕಾರ್ಗಳು ಸಿಗ್ತವೆ. ಯಾವ್ಯಾವ ಥರ ಕಾರ್ಗಳು ಬೇಕು ಎಲ್ಲ ಥರ ಸಿಗುತ್ತೆ. ಆಟೋಮೆಟಿಕ್ಕು, ಪೆಟ್ರೋಲು, ಡೀಸೆಲು, ಸ್ವಿಫ್ಟ್ ಡಿಸೈರು, ಕೊರೋಲಾ, ಆರ್ಟಿಸು, ಸ್ಯಾಂಟ್ರೋ, ಹಾಗೆ i10 ಎಲ್ಲ ಥರ ಗಾಡಿಗಳು ಸಿಗುತ್ತೆ. ನೋಡಿ ಬನ್ನಿ, ಒಳಗಡೆ ಹೋಗೋಣ, ಪ್ರತಿಯೊಂದು ಡೀಟೇಲ್ಸ್ನ ಕಲೆಕ್ಟ್ ಮಾಡೋಣ. ಮೂರ್ತಿ ಅಣ್ಣ ಸರ್ ನಮಸ್ಕಾರ. ಕಂಗ್ರ್ಯಾಚುಲೇಷನ್ ಅಂಡ್ ಆಲ್ ದ ಬೆಸ್ಟ್ ಅಣ್ಣ. ಒಳ್ಳೇದು. ಹೊಸದಾಗಿ ಓಪನ್ ಮಾಡಿದ್ದಾರೆ, ಇದೇ ನೆಕ್ಸ್ಟ್ ಕಾರ್ಸು. ಖಂಡಿತ ಮೂರ್ತಿ ಅಣ್ಣ ಅಂತೇಳಿ ನೋಡಿರ್ತೀರಾ, ಫೇಸ್ ಆಲ್ರೆಡಿ ರೆಕಗ್ನೈಸ್ ನೋಡಿರ್ತಾರೆ ಅಲ್ವಾ. ಈಗ ಹೊಸದಾಗಿ ಒಂದು ಹೆಜ್ಜೆ ಇಟ್ಟಿದ್ದಾರೆ. ಏನೋ ಒಂದು ಒಳ್ಳೇದಾಗ್ಲಿ, ದೇವರ ಆಶೀರ್ವಾದ ಇವ್ರ ಮೇಲೆ ಇರಲಿ. ಮತ್ತೆ ನಿಮ್ಮ ಕನ್ನಡಿಗರು ಒಳ್ಳೆ ಪ್ರೈಸ್ ಕೊಟ್ಟಿದ್ದಾಗಲಿ. ನೀವು ಕೂಡ ಇಲ್ಲಿ ಬಂದು ಕಾರ್ ಪರ್ಚೇಸ್ ಮಾಡೇ ಮಾಡ್ತಾರೆ. ಹೇಳೋಣ ಯಾವ ಥರ, ಏನು ಉದ್ದೇಶ ಹೊಸ ಶೋರೂಮ್ ಓಪನ್ ಮಾಡೋದು? ಅದು ಎಸ್ಪೆಷಲಿ ನಮ್ಮೂರ ತಿಂಡಿ ಮನೆ, ನಾಗರಬಾವಿ ಸರ್ಕಲ್, ರಿಂಗ್ ರೋಡ್ ಮುಂದೆನೇ ಓಪನ್ ಆಗಿದೆ. ಹೌದೌದು ಸರ್. ನಮ್ಮ ಉದ್ದೇಶ ಏನಿಲ್ಲ, ಕಸ್ಟಮರು ಒಳ್ಳೆ ಕ್ವಾಲಿಟಿ ಕೊಡಬೇಕು, ಒಳ್ಳೆ ಬ್ರ್ಯಾಂಡ್ ಕೊಡಬೇಕು. ಹೇಳಿದ್ದು ಬ್ರ್ಯಾಂಡ್ ಅಲ್ಲಿ ಅವ್ರಿಗೂ ಗಾಡಿ ನಮ್ಮ ಹತ್ರ ಇಲ್ಲದೆ ಹೋದ್ರೂ ಕೂಡ ತರಿಸ್ಕೊಡ್ತೀವಿ. ಸಾಲದ ಒಳ್ಳೆ ಕಡಿಮೆ ಬಜೆಟ್ ಅಲ್ಲಿ ಕೂಡ ನಾವು ಕೊಡ್ತೀವಿ. ಯಾಕಂದ್ರೆ ಆಲ್ಮೋಸ್ಟ್ ಬಜಾರ್ಗಿನ್ನ ನಾವು ತೋರಿಸಿರೋ ವೆಹಿಕಲ್ ಎಲ್ಲ ಕನಿಷ್ಠ ಪಕ್ಷ ಅಂದ್ರೆ 25,000 30,000 ರೂಪಾಯಿ ಕಮ್ಮಿ ಬಜೆಟಲ್ಲೇ ನಾವು ಕೊಡ್ತಾ ಇದ್ದೀವಿ. ಎಷ್ಟು ವರ್ಷ ಆಯ್ತು ಅಣ್ಣ ಅನುಭವ ನಿಮಗೆ? ಸರ್ ನನಗೆ ಈ ಫೀಲ್ಡಲ್ಲಿ ಬಂದು 4-5 ವರ್ಷ ಆಗಿದೆ. ಸಾಕಷ್ಟು ಸ್ವಲ್ಪ 4-5 ವರ್ಷ ಅಂದ್ರೆ ಪೂರ್ತಿ ನನಗೆ ಅನುಭವ ಇಲ್ಲ ಇದೆ ಅಂತಾನು ಹೇಳಕ್ಕಾಗಲ್ಲ. ಜನರ ಆಡಿಯೋ ಪಲ್ಸ್ ಅರ್ಥ ಮಾಡ್ಕೊಂಡಿದ್ದೀರಿ, ಯಾವ ತರ ಕೇಳ್ತಾರೆ, ಯಾವ ಗಾಡಿಗಳು. ಹೌದೌದು, ಅನುಭವ ಇದೆಯಲ್ಲ. ಖಂಡಿತ. ಯಾವ ಕಸ್ಟಮರು ಇಲ್ಲಿರೋ ಗಾಡಿ ತೋರಿಸ್ತೀವಿ, ಅದಕ್ಕೂ ಇಷ್ಟ ಆಗಿಲ್ಲ ಅಂತಂದ್ರೆ ಅವ್ರಿಗೆ ಇಷ್ಟ ಆಗಂತ ಗಾಡಿ ಕೂಡ ನಾವು ತರಿಸ್ಕೊಡೋ ಅಂತ ವ್ಯವಸ್ಥೆ. ಇಷ್ಟು ಗಾಡಿಗಳು ಇದೆ, ಒಬ್ಬರೇನಾ ತೋರಿಸೋದು? ಸರ್ ಏನಿಲ್ಲ, ಇಷ್ಟು ಗಾಡಿ ಇದಾರಲ್ಲ ಸರ್, ಇನ್ನು ನಮ್ಮ ಸ್ಟಾಫ್ಗಳೆಲ್ಲ ಇದ್ದಾರೆ. ದೀಪಕ್ ಎಲ್ಲ ಇದ್ದಾರಾ? ಬನ್ನಿ ನೋಡಿ, ಇವರು ಒಬ್ರು ದೀಪಕ್ ಅಂತ, ಇವರು ಎಕ್ಸಿಕ್ಯೂಟಿವ್. ಓಕೆ, ಇಷ್ಟನಾ? ಇನ್ನೊಬ್ರು ಇದ್ದಾರೆ ರಾಜೇಶ್ ಅಂತ. ಸರ್ ನಮಸ್ಕಾರ. ಇವರೊಬ್ರು ಇದ್ದಾರೆ ರಾಜೇಶ್ ಅಂತ ಎಕ್ಸಿಕ್ಯೂಟಿವ್. ಮತ್ತೆ ಇವರೊಬ್ರು ಇದ್ದಾರೆ. ಇನ್ನು ಸುಮಾರು ಜನ ಇದ್ದಾರೆ ಸರ್. ನಾನು ಇಲ್ಲದೆ ಹೋದ್ರು ಕೂಡ ಇಲ್ಲಿ ಯಾರೇ ಕಸ್ಟಮರ್ ಬರಲಿ ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಿ ಅವ್ರಿಗೆ ತೋರ್ಸೋ ಅಂತ ಒಂದು ವ್ಯವಸ್ಥೆ ಮಾಡಿದೀವಿ ಸರ್. ಅಲ್ವಾ? ಖಂಡಿತ. ಎಲ್ಲ ಸರ್ವಿಸ್ ಚೆನ್ನಾಗಿ ಕೊಡ್ತೀರಾ. ಅವ್ರನ್ನ ಬೆಳೆಸಿ ಜನಕ್ಕೂ ಒಳ್ಳೆ ಸರ್ವಿಸ್ ಕೊಡಿ, ಖುಷಿ ಆಗುತ್ತೆ. ನೆಕ್ಸ್ಟ್ ಕಾರ್ಸ್ ಹೋಗಿದ್ವಪ್ಪ, ಚೆನ್ನಾಗಿ ತೋರಿಸಿದ್ರು, ಸರ್ವಿಸ್ ಗಾಡಿ ಪರ್ಚೇಸ್ ಮಾಡಿದ್ರು ಕಸ್ಟಮರ್. ನೆಕ್ಸ್ಟ್ ಪರವಾಗಿಲ್ಲಪ್ಪ, ಒಳ್ಳೆ ರೇಟಲ್ಲಿ ಕಡಿಮೆ ರೇಟಲ್ಲಿ ಕೊಟ್ಟವ್ರೆ, ನೆಕ್ಸ್ಟ್ ಅಲ್ಲೇ ಹೋಗೋಣ ಅಂದ್ಬಿಟ್ಟು ಇನ್ನೊಬ್ಬರನ್ನ ಅವ್ರು ಕರ್ಕೊಂಡ್ ಬರ್ಬೇಕು. ಆ ತರದಲ್ಲಿ ನಾವು ಆ ರೇಟಲ್ಲಿ ನಾವು ಕಮ್ಮಿ ರೇಟಲ್ಲಿ ಖಂಡಿತ. ಲೋನ್ ಎಲ್ಲ ಯಾವ ಮಾಡಲ್ ಮೇಲೆ ಆಗುತ್ತೆ ಸರ್? ಲೋನ್ ಬಂದು 12ರಿಂದ ಸ್ಟಾರ್ಟ್ ಆಗುತ್ತೆ. ಆಲ್ ಓವರ್ ಕರ್ನಾಟಕ ಎಲ್ಲಿಗಾನ ಇರಲಿ, ಪ್ರೊಫೈಲ್ ಒಂದು ಚೆನ್ನಾಗಿದ್ರೆ ಲೋನ್ ಕೂಡ ನಾವೇ ಮಾಡಿಸ್ಕೊಡ್ತೀವಿ. ಅಣ್ಣ ನಾನು ಎಲ್ಲ ಅಡ್ರೆಸ್ ಹೇಳಿದೆ, ಆದ್ರೂ ಕೂಡ ನಿಮ್ಮ ಬಾಯಿಂದನೇ ಹೇಳಿ ಎಕ್ಸಾಕ್ಟ್ ಲೊಕೇಶನ್ ಹೇಗೆ ಬರ್ಬೇಕು ಅವರು? ಸರ್ ಏನಿಲ್ಲ ಸರ್, ನೋಡಿ ನಾ ಇಲ್ಲಿ ನಿಂತ್ಕೊಂಡಿದ್ದೀನಲ್ಲ, ನಮ್ಮ ಶೋರೂಮ್ ಇದು ನೋಡಿ, ಅಲ್ಲಿ ನಮ್ಮೂರ ತಿಂಡಿ ಹೋಟೆಲ್ ಕಾಣಿಸುತ್ತೆ. ಓಕೆ, ಆ ಕ್ಯಾಶ್ ಕೌಂಟರ್ ಹತ್ರ ನಿಂತ್ಕೊಂಡು ನೋಡಿಬಿಟ್ರೆ ಖಂಡಿತ ನಮ್ಮ ಶೋರೂಮೇ ಕಾಣಿಸುತ್ತೆ ಅಷ್ಟೇ. ಎಲ್ಲಿ ಹುಡ್ಕಂಗೆ ಇಲ್ಲ ಸರ್. ಹಂಗೂ ಕನ್ಫ್ಯೂಸ್ ಆಯ್ತಾ, ಬೇಕಾದ್ರೆ ಲೊಕೇಶನ್ ಸೆಂಡ್ ಮಾಡ್ತೀವಿ, ಆರಾಮ ಬರ್ಬೋದು. ಎಲ್ಲಿಂದ ಬಂದರೂ ಕೂಡ ಯಾರಿಗೂ ಕನ್ಫ್ಯೂಸ್ ಆಗದೇ ಇರೋ ಥರ ನಮ್ಮೂರ ತಿಂಡಿ ಹೋಟೆಲ್ ಆಪೋಸಿಟ್ ಅಷ್ಟೇ. ಫೋನ್ ಮಾಡ್ಕೊಂಡ್ ಬರೋಣ, ವಾಟ್ಸಪ್ ಅಲ್ಲಿ ಆಯಂತ ಕಳಿಸಿದ್ರೆ ಲೊಕೇಶನ್ ಬರುತ್ತೆ, ಎಲ್ಲ ಡೀಟೇಲ್ಸ್ ಲೊಕೇಶನ್ ಕೂಡ ಸೆಂಡ್ ಮಾಡೋಣ ಸರ್. ಓಕೆ, ಒಳ್ಳೇದಾಗ್ಲಣ್ಣ, ಸ್ಟಾರ್ಟ್ ಮಾಡೋಣ. ನೀವು ಅಷ್ಟು ಒಳ್ಳೆ ಸರ್ವಿಸ್ ಕೊಡ್ರಪ್ಪ, ಒಳ್ಳೇದಾಗ್ಲಿ. ಇವರು ನಮ್ಮ ಪಯ್ಯ
ಭಯ್ಯ ನಮ್ಮ ಹೆಸರು? ಅವನ ಹೆಸರು ವಿಜಯ್ ಕುಮಾರ್ ಅಂತ. ಬನ್ನಿ ಅದೇನು ಪ್ರೈಸ್ ಕೊಡ್ತೀರಾ ಕೊಡೋಣ, ಒಳ್ಳೆ ಪ್ರೈಸ್ ಅಂತ ಇದ್ದೀರಾ. ಒಳಗಡೆ ಅಲ್ಲಿಂದ ಸ್ಟಾರ್ಟ್ ಮಾಡೋಣ. ಮಾಡಿ ಸರ್. ಬನ್ನಿ ಸರ್. ಹಾಗಾದ್ರೆ ಕಾರ್ಗಳ ಡೀಟೇಲ್ಸ್ ನ ಸ್ಟಾರ್ಟ್ ಮಾಡ್ಬಿಡೋಣ. ಮೊದಲನೇ ವೆಹಿಕಲ್ ಹಾಟ್ ಕೇಕ್ ಅಂತಾನೆ ಪ್ರತಿ ವಿಡಿಯೋದಲ್ಲೇ ಕರೀತಾರೆ, ಅದೇ ತರನೇ ಡಿಮ್ಯಾಂಡ್ ಆಗೋಗ್ಬಿಟ್ಟಿದೆ ಫೋಕ್ಸ್ ವ್ಯಾಗನ್ ಪೋಲೋ. ಪೋಲೋದಲ್ಲಿ ಪೆಟ್ರೋಲ್ ಡೀಸೆಲ್ ಹೈ ಲೈನ್ ಕಂಫರ್ಟ್ ಲೈನ್ ಅದನ್ನ ಹೇಳಿ ಅಣ್ಣ. ಸರ್ ಇದು ಬಂದು ಪೆಟ್ರೋಲ್ ಹೈ ಲೈನ್ ಟಾಪ್ ಅಂಡ್ ಮಾಡಲು, ಮತ್ತೆ ಮಾಡಲು ಬಂದು 15 ಮಾಡಲು ಸೆಕೆಂಡ್ ಓನರ್ ಆಗಿರುತ್ತೆ. ಗಾಡಿ ತುಂಬಾನೇ ಚೆನ್ನಾಗಿದೆ, ಆಕ್ಷನ್ ಫ್ರೀ ವೆಹಿಕಲ್. ಓಡಿರೋದು 84,000 ಓಡಿದೆ. ಶೋರೂಮ್ ಹಿಸ್ಟ್ರಿ ಸಿಗುತ್ತೆ ಸರ್. ಗಾಡಿ ತುಂಬಾ ಚೆನ್ನಾಗಿದೆ. ಏನ್ ರೇಟ್ ಅಣ್ಣ? ಸರ್ ಇದು ಬಂದು 5,15,000 ರೂಪಾಯಿ ಕೋಟಿಂಗ್ ಇದೆ. ಬನ್ನಿ ಸರ್, ಒಂದು 4,95,000 ರೂಪಾಯಿ ಕೊಡೋಣ ಸರ್. ಇನ್ನು ಕಡಿಮೆ ಅಣ್ಣ? ಸರ್ ಬಜಾರಲ್ಲಿ ಯಾಕಂದ್ರೆ ಹೊಸ್ದಾಗಿ ಸ್ಟಾರ್ಟ್ ಮಾಡ್ತಾ ಇರೋದು, ಬಜಾರಲ್ಲಿ ಇದೇ ಗಾಡಿ 5.5 ಲಕ್ಷ ಹೇಳ್ತಾರೆ. ನಾವ್ ಹೇಳ್ತಾ ಇರೋದು ಎಷ್ಟು ಹೇಳಿ, 4,95,000 ರೂಪಾಯಿ ಕೊಡೋಣ ಸರ್. ಅದಕ್ಕಿಂತ ಕಡಿಮೆ ಆಗುತ್ತಾ ಸರ್? ಖಂಡಿತ ಹೇಳ್ತೀವಿ. ಇದೇ ಗಾಡಿ ಬಜಾರಲ್ಲಿ ವಿಚಾರಿಸ್ಕೊಂಬನ್ನಿ ಸರ್. ಕಸ್ಟಮರ್ಗೆ 4 ಕಡೆ ಸುತ್ಕೊಂಬಂದು ಬೇಕಾರೆ ಈ ರೇಟ್ ಇಲ್ಲೇ ಪರವಾಗಿಲ್ಲಪ್ಪ ಅನ್ಸ್ಬೇಕು. ಆ ತರ ಇದ್ರೆ ತಗೊಂಡು ನೋಡ. ಯಾರಿಗೆಲ್ಲ ಬೇಕು 2015 ಮಾಡಲು ಹೈಲೈನ್ ಟಾಪ್ ಎಂಡ್ ಅದರಲ್ಲಿ ಪೆಟ್ರೋಲ್ ವೇರಿಯಂಟ್ ಯಾರಿಗಾದ್ರೂ ಬೇಕು ಅಂದ್ರೆ ಪೋಲೋ ಸ್ಕ್ರೀನ್ ಶಾಟ್ ತಗೊಳ್ಳಿ, ಡಿಸ್ಪ್ಲೇ ಮೇಲೆ ನಂಬರ್ಗೆ ಫೋನ್ ಮಾಡ್ತಾರೆ. ಹಾಗೆ ಬೇರೆ ಬೇರೆ ವೆಹಿಕಲ್ ಬಲೆನೋ ಬೇಕಾ, ಎರ್ಟಿಗೋ ಬೇಕಾ, i20 ಬೇಕಾ, ಕ್ವಿಡ್ ಬೇಕಾ, ಯಾವ ತರ ಗಾಡಿಗಳು ಬೇಕು ಪ್ರತಿಯೊಂದು ಡೀಟೇಲ್ಸ್ ಕೊಡ್ತಾ ಆಗ್ತಾ ಇದ್ದೀನಿ. ಹೊಸ ಶೋರೂಮ್, ಹೊಸ ಕಾರ್ಗಳು, ಹೊಸ ವಿಡಿಯೋ. ಅದೇ ರೀತಿ ನೆಕ್ಸ್ಟ್ ವೆಹಿಕಲ್ 7 ಸೀಟರ್ ಗಾಡಿ ಯಾರಿಗಾದ್ರೂ ಬೇಕು ಅಂದ್ರೆ ಎರ್ಟಿಗೋ ಕೂಡ ಇದೆ. ಇದ್ರ ಬಂದು 15 ಮಾಡಲು ಸರ್, VXI 15 ಮಾಡಲು ಓನರ್ ಗಾಡಿ. ಗಾಡಿ ತುಂಬಾನೇ ಚೆನ್ನಾಗಿದೆ. ಓಡಿರೋ 76 ಚೇಂಜ್ ಓಡಿದೆ. ಕಿಲೋಮೀಟರ್ ಗ್ಯಾರಂಟಿ ಇರಲ್ಲ, ಯಾಕಂದ್ರೆ ಎಕ್ಸ್ಚೇಂಜ್ ಮೇಲೆ ಬರೋದ್ರಿಂದ ಕಿಲೋಮೀಟರ್ ಗ್ಯಾರಂಟಿ ಇರಲ್ಲ. ಚೆಕ್ ಮಾಡ್ಕೊಳ್ಳಿ. ಇದು ಬಂದು 2 ಏಫ್ರನ್ ಆಗಿದೆ ಸರ್. ಬಜಾರ್ ಖಂಡಿತ ನಿಮ್ಗೆ ಎಲ್ಲೂ ಸಿಗಲ್ಲ. ಇದು ಬಂದು 5,10,000 ಸರ್. 5 ಲಕ್ಷ ಕೊಡೋಣ ಸರ್. 5 ಲಕ್ಷ ಕೊಡೋಣ ಸರ್. 7 ಸೀಟರ್ ವೆಹಿಕಲ್ ಪೆಟ್ರೋಲ್ ಗಾಡಿ VXI ಮಿಡ್ ಸೆಗ್ಮೆಂಟ್ 5 ಲಕ್ಷ ರೌಂಡ್ ಫಿಗರ್. ಖಂಡಿತ 5 ಲಕ್ಷ ಕೊಡೋಣ ಸರ್. ಅಷ್ಟೇ. ಇನ್ನು ಏನಾದ್ರು ಕಸ್ಟಮರ್ ಸರ್ ಇನ್ನೊಂದು 5,000 ಕಮ್ಮಿ ಮಾಡಿ ಸರ್ ಅಂತಂದ್ರೆ 495 ಕೊಡ್ತೀನಿ ಬನ್ನಿ. ಓಕೆ. ಬಜಾರಲ್ಲಿ ನೀವು ಎಲ್ಲಿ ಇಡೀ ಬೆಂಗಳೂರು ಹುಡುಕೊಂಬಂದ್ರು ಈ ರೇಟ್ ಖಂಡಿತ ಸಿಗಲ್ಲ. 4,95,000 ರೂಪಾಯಿ ಕೊಡ್ತೀನಿ. 5,000 ಮಾತ್ರ ಕೇಳಬೇಕು. 5,000 ಮಾತ್ರ 50,000 ಕೇಳಿದ್ರೆ ಬೇಜಾರಿಲ್ಲ. ಖಂಡಿತ ಸರ್. ಅಲ್ಲ ಕೇಳೋದ್ರಲ್ಲಿ ತಪ್ಪೇನಿಲ್ಲ. ಬಟ್ ಆದ್ರೆ ಆ ರೇಟ್ಗಂತೂ ಖಂಡಿತ ಸಿಗಲ್ಲ. 5,000 4,95,000 ನೋಡೋಣ. 4,95,000 2015 ಮಾಡಲು VXI ಎರ್ಟಿಗೋ ಯಾರಿಗಾದ್ರೂ ಬೇಕಂದ್ರೆ ಸ್ಕ್ರೀನ್ ಶಾಟ್ ತಗೊಳ್ಳಿ. ಇನ್ನೊಂದು ಸರ್, ಅದರಲ್ಲೂ ನಾನು ಓಪನ್ ಆಗಿ ಹೇಳ್ತೀನಿ, 2 ಏಫ್ರನ್ ಆಗಿದೆ. ಯಾಕೆಂದ್ರೆ ಕಸ್ಟಮರ್ ಇರೋ ಫ್ಯಾಕ್ಟರಿಗೆ ಎಷ್ಟೇ ಓನರ್ ಅಂದ್ರೆ ಸರ್? ಸೆಕೆಂಡ್ ಓನರ್. ಅದಾಯ್ತಾ? ಅದ್ ಬೇಡ. ಇನ್ನು ಬೇಜಾನ್ ಗಾಡಿಗಳಿದಾವೆ. ಬಲೆನೋ ಇದೆ, ಇದ್ರ ಡೀಟೇಲ್ಸ್ ಸರ್. ಬಲೆನೋ 16 ಮಾಡಲು ಸಿಂಗಲ್ ಓನರ್ ಗಾಡಿ. ಆಲ್ಫಾ ಟಾಪ್ ಅಂಡ್ ಮಾಡಲು ಪುಷ್ ಬಟನ್ ಪೆಟ್ರೋಲ್ ವೇರಿಯಂಟ್. ಗಾಡಿ ತುಂಬಾನೇ ಚೆನ್ನಾಗಿದೆ. ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ಒಂದು ರೀಪ್ಲೇಸ್ಮೆಂಟ್ ಇಲ್ಲ ಸರ್. ಇದು ಬಂದು 5.5 ಲಕ್ಷ ಕೋಟಿಂಗ್. ಬನ್ನಿ ಸರ್, 5,30,000 ರೂಪಾಯಿ ಮಾಡ್ಕೊಡ್ತೀನಿ ಸರ್. 5,30,000 5,30,000 ರೂಪಾಯಿ ಮಾಡ್ಕೊಡ್ತೀನಿ ಸರ್. ನಾವು 5 ವರ್ಷದಿಂದ ಅನುಭವ ಆಗಿದೆ ನಮ್ಗೆ. ಈ ಲೈನಲ್ಲಿ ಅನುಭವ ಆಗಿದೆ. ಇದೇ ಗಾಡಿ ಬಜಾರಲ್ಲಿ ನೀವು ಕೇಳ್ಕೊಂಬನ್ನಿ, 5,75,000 ಹೇಳ್ತಾರೆ. ನಾವು 5,30,000ಕ್ಕೆ 2016 ಮಾಡಲು ಟಾಪ್ ಎಂಡ್ ಬಲೆನೋ ಪೆಟ್ರೋಲ್ ಗಾಡಿ, ಪುಷ್ ಬಟನ್ ಗಾಡಿ, ಪುಷ್ ಬಟನ್ ಸ್ಟಾರ್ಟ್ ಬಟನ್ ಗಾಡಿ ಮಾಡಲು ಅಷ್ಟೇ. ಬನ್ನಿ, ಇನ್ನು ಗಾಡಿಗಳಿದಾವೆ. ಸ್ವಿಫ್ಟ್ ಡಿಸೈರ್ ಬೇಕಾ, ಇನೋವಾ ಬೇಕಾ, ಹಾಗೆ SX4 ಬೇಕಾ? ಇಲ್ಲೊಂದು ಸ್ವಿಫ್ಟ್ ಡಿಸೈರ್ ನೋಡ್ತಾ ಇದೀವಿ. ಏನ್ ಡೀಟೇಲ್ಸ್ ಸರ್? ಶಿಫ್ಟ್ ಡಿಸೈರ್ ಬಂದು 12 ಮಾಡಲು ಸೆಕೆಂಡ್ ಓನರ್ VDI 1,03,000 ಜಿನಿಯನ್ ಮೀಟರ್. ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಗಾಡಿ ತುಂಬಾನೇ ಚೆನ್ನಾಗಿದೆ. ಡೀಸೆಲ್ ಗಾಡಿಯಲ್ಲಿ ತುಂಬಾ ಡಿಮ್ಯಾಂಡ್ ಆದ ವೆಹಿಕಲ್ ಸರ್. ಬರೀ 4,35,000 ರೂಪಾಯಿ ಕೊಡೋಣ ಫೈನಲ್. ಒಂದು 30,000 ಮಾಡಿ ಸರ್. 4,30,000 ರೂಪಾಯಿ ಮಾಡಿ ಸರ್. ಪಟಾಪಟನ ಟೈಮ್ ಇಲ್ಲ. 4,30,000 ರೂಪಾಯಿ ಬಜಾರಲ್ಲಿ ಕ್ವಿಡ್ ಇಷ್ಟಪಡೋರು ಜಾಸ್ತಿ ಟೈಮ್ ಇಲ್ಲ. ಅಲ್ಲಿ ತಗೊಂಡು ಹೋಗ್ತಾ ಇರ್ಬೇಕು. 15 ಮಾಡಲು ಸೆಕೆಂಡ್ ಓನರ್ ಗಾಡಿ ಸರ್. ವಿತ್ ರೀ ನಂಬರ್ ಸಮೇತ ನಿಮ್ಗೆ ಒಂದು 15 ಲಕ್ಷ ಕೊಡೋಣ ಸರ್. 15 ಮಾಡಲು ಸೆಕೆಂಡ್ ಓನರ್ ವಿತ್ ರೀ ನಂಬರ್ ಸಮೇತ ಕೊಡೋಣ. ಅಂದ್ರೆ ಬೇರೆ ಇಂಟ್ರೆಸ್ಟೆಡ್ ಗಾಡಿ ಆಗಿರುತ್ತೆ. ವಿತ್ ಕರ್ನಾಟಕ ರಿಜಿಸ್ಟ್ರೇಷನ್ ಗಾಡಿ ನಂಬರೇ ಮಾಡ್ಕೊಡ್ತಾರೆ. ದುಡ್ಡಲ್ಲೇ ಮಾಡ್ಕೊಡ್ತಾರೆ. ಎಕ್ಸ್ಚೇಂಜ್ ದುಡ್ಡು ಕೇಳಲ್ಲ ಸರ್. ನಾವ್ ಏನು ಒಂದು ಕಮಿಷನ್ ಆಗ್ಲಿ ರೀ ನಂಬರ್ ದುಡ್ಡಾಗ್ಲಿ ಏನು ಕೇಳಲ್ಲ ಸರ್. ವಿತ್ ರೀ ನಂಬರ್ ಸಮೇತ ನಿಮ್ಗೆ 15 ಲಕ್ಷ ಕೊಡೋಣ. ಇನೋವಾ ಡೀಸೆಲ್ ವಿ ವರ್ಷನ್ ಸರ್. ವಿ ವರ್ಷನ್ ಏನ್ ರೇಟ್ ಸರ್? Z ವರ್ಷನ್ ಇದು. Z ವರ್ಷನ್ ಟಾಪ್ ಎಂಡ್ ಮಾಡಿ. ಏನ್ ರೇಟ್ ಸರ್? ಒಂದು 15 ಲಕ್ಷ ಕೊಡೋಣ ಸರ್. ಬೇಡ ಸರ್, 14.5 ಲಕ್ಷ ಕೊಡೋಣ. 14.5 ಲಕ್ಷ ಕೊಡೋಣ ಸರ್. ಇದೇ ಗಾಡಿ ಬಜಾರಲ್ಲಿ ನಿಮ್ಗೆ ಎಷ್ಟು ಗೊತ್ತಾ ಸರ್? 16.5 ಲಕ್ಷ ಹೇಳ್ತಾರೆ ಸರ್. 14.5 ಲಕ್ಷ. ಅದರಲ್ಲೂ ಸ್ಲೈಟ್ಲಿ ನೆಗೋಷಿಯಬಲ್, ಆನ್ ಟೇಬಲ್. ಆಫೀಸ್ ಇನ್ನು ಲೈಟ್ ಕನ್ಸ್ಟ್ರಕ್ಷನ್ ನಡೀತಾ ಇದೆ, ಪೆಂಡಿಂಗು. ಒಂದು 20% ನೀವು ಬರೋ ಅಷ್ಟೊತ್ತಿಗೆಲ್ಲ ರೆಡಿಯಾಗಿ ಕೂತ್ಕೊಂಡ್ರೆ ಅಲ್ಲೇ ಆನ್ ಟೇಬಲ್ ಅಲ್ಲೇ ವ್ಯವಹಾರ ಮಾಡಿ ಮುಗಿಸ್ಬಿಡಿ. ಹಾಗೆ ನೆಕ್ಸ್ಟ್ ವೆಹಿಕಲ್ SX4 ಬೇಕು ಅಂದ್ರೆ SX4 VXI ಪೆಟ್ರೋಲ್ ವೇರಿಯಂಟ್. ಗಾಡಿ ತುಂಬಾನೇ ಚೆನ್ನಾಗಿದೆ. ಇದು ಬಂದು 11 ಮಾಡಲು ಸೆಕೆಂಡ್ ಓನರ್ ಗಾಡಿ ಸರ್. ಸರ್ ಬರೀ 2,40,000 ರೂಪಾಯಿ ಕೊಡ್ತೀನಿ. 2,40,000 ಸರ್. 2,60,000 ರೂಪಾಯಿ ಕಮ್ಮಿ ಕೊಡಲ್ಲ. VXI ಸರ್. ಮಿಡ್ ಸೆಗ್ಮೆಂಟ್ ಪೆಟ್ರೋಲ್.
ಕರ್ನಾಟಕ ಗಾಡಿ 40,000 ರೂಪಾಯಿ ಕೊಡೋಣ ಸರ್. 2,40,000 ಖಂಡಿತ ನೋಡ್ಕೊಳ್ಳೋಣ. ಸ್ಕ್ರೀನ್ ಶಾಟ್ ತಗೋಣ. 2011 ಮಾಡಲು SX4 ಯಾರಿಗಾದ್ರೂ ಬೇಕಂದ್ರೆ 2,40,000 ಸಿಗ್ತಾ ಇದೆ. ಹಾಗೆ ಇನೋವಾ ಇನ್ನೂ 2 ಇದಾವೆ. ಈ 2 ಡೀಟೇಲ್ಸ್ ತಗೋಣ. ಇದ್ರ ಡೀಟೇಲ್ಸ್ ಅಣ್ಣ ಸರ್ ಇದು ಬಂದು 18 ಮಾಡಲು ಸೆಕೆಂಡ್ ಓನರ್ ಗಾಡಿ, Z ವರ್ಷನ್ ಟಾಪ್ ಅಂಡ್ ಮಾಡಲ್ ಗಾಡಿ. ಅಂದ್ರೆ ಇದು ಕೀ ಸ್ಟಾರ್ಟ್ ಬರುತ್ತೆ, ಅದು ಬಟನ್ ಸ್ಟಾರ್ಟ್ ಬರುತ್ತೆ. ಇದು ಬಂದು ಸರ್ ಒಂದು 18 ಲಕ್ಷ 18 ಲಕ್ಷ 18 ಲಕ್ಷ ವಿತ್ ರೀ ನಂಬರ್ ಸಮೇತ 18 ಲಕ್ಷ. 18 ಮಾಡಲು 18 ಲಕ್ಷ 17 ಮಾಡಿ ಸರ್. 18 ಮಾಡಲು 17 ಲಕ್ಷ 18 ಮಾಡಲು 17 ಲಕ್ಷ ಕೊಡೋಣ ಸರ್. ಸಿಂಗಲ್ ಓನರ್ ಸೆಕೆಂಡ್ ಓನರ್ ಡೀಸೆಲ್ ಡೀಸೆಲ್ ವೇರಿಯಂಟ್ ಸೆಕೆಂಡ್ ಓನರ್ ಗಾಡಿ. ಅದು ವಿತ್ ರೀ ನಂಬರ್ ಮಾಡ್ಕೊಡ್ತೀರಾ? ಕರ್ನಾಟಕ ವಿತ್ ರೀ ನಂಬರ್ ಯಾವುದೇ ಸಮಸ್ಯೆ ಇಲ್ಲದಂಗೆ ವಿತ್ ರೀ ನಂಬರ್ ಮಾಡ್ಕೊಡ್ತೀವಿ. ಅದೇ ರೀತಿ ಇದ್ರ ಡೀಟೇಲ್ಸ್ ಹೇಳಿ ಸರ್. ಇದು ಬಂದು 2020 ಮಾಡಲು 2018 ಮಾಡಲು. ಅದು 18 ಇದು 18 ಇದು 18 ಇದನ್ನು Z ವರ್ಷನ್ ಇದು Z ವರ್ಷನ್, ಇದು G ವರ್ಷನ್, ಇದು Z ವರ್ಷನ್. 18 ಮಾಡಲು ಸೆಕೆಂಡ್ ಓನರ್ ಆಗಿರುತ್ತೆ. ಪುಷ್ ಬಟನ್ ಸ್ಟಾರ್ಟ್. ಇದು ಏನ್ ರೇಟು ಸರ್? ಇದು ಬಂದು 21 ಲಕ್ಷ ಹೇಳ್ತೀವಿ. ಒಂದು 19,000 ಲಕ್ಷ ಕೊಡೋಣ ಸರ್. ಒಂದು 19 ಲಕ್ಷ 19,000 ಲಕ್ಷ ಮಾಡಿ ಸರ್. ಸರ್ ನಿಮ್ಮ ಚಾನಲ್ ಕಡೆಯಿಂದ ಬಂದ್ರೆ 19 ಲಕ್ಷ 30,000 ಮಾಡಿ ಸರ್. ಅಣ್ಣ ಇನ್ನು 30,000 ಇನ್ನೇನು ಕಣ 19 ಲಕ್ಷನೇ ಕೊಡ್ತಾರೆ ಸರ್. ಬಜಾರಲ್ಲಿ ಗಾಡಿ ಇದು 22 ಲಕ್ಷ ಹೇಳ್ತಾರೆ. ಇರ್ಲಿ 30,000 ರೌಂಡ್ ಫಿಗರ್ ಮಾಡಿ 22 ಲಕ್ಷ 19 ಲಕ್ಷ ರೌಂಡ್ ಫಿಗರ್. ಸರ್ ಏನ್ ಗೊತ್ತಾ ಸರ್, ನೀವು ಇಡೀ ಬಜಾರ್ ಸುತ್ತಿದ್ರು ಆ ರೇಟಲ್ಲಿ ಸಿಗಲ್ಲ. ನಾನೇ ನೆಗೋಷಿಯಬಲ್ ಮಾಡಿದೆ. ಅವ್ರು 15ಕ್ಕೂ ಕೇಳ್ತಾರೆ, 16ಕ್ಕೂ ಕೇಳ್ತಾರೆ, 17ಕ್ಕೂ ಕೇಳ್ತಾರೆ. ಕೇಳಿದಾಗ ಏನ್ ರೇಟ್ ಆಗುತ್ತೋ ಕ್ಲೋಸ್ ಅಪ್ ಮಾಡಿ ಅಷ್ಟೇ. ನೀವು ರೇಟ್ ಇರೋದು 19 ಲಕ್ಷ 30,000. 19 ಲಕ್ಷದ 30,000ಕ್ಕೆ ವಿತ್ ರೀ ನಂಬರ್ ಸಿಗುತ್ತೆ. HR ರಿಜಿಸ್ಟ್ರೇಷನ್ ಗಾಡಿ ವಿತ್ ಕರ್ನಾಟಕ ರಿಜಿಸ್ಟ್ರೇಷನ್ ಗಾಡಿ ಮಾಡೇ ಕೊಡ್ತಾರೆ ಇವರು ಆ ರೇಟ್ಗೆ. ಹಾಗೆ ನೆಕ್ಸ್ಟ್ ವೀಕಲ್ಲೂ ಯಾರಿಗೆಲ್ಲ ಅದೇ ಮಾರುತಿ ಸುಜುಕಿಯಲ್ಲಿ ಸಿಯಾಸ್ ಬೇಕು ಅಂದ್ರೆ ಸಿಯಾಸ್ ಕೂಡ ಇದೆ. ಇದ್ರ ಡೀಟೇಲ್ಸ್. ಇದು ಕೂಡ ಕರ್ನಾಟಕ ರಿಜಿಸ್ಟ್ರೇಷನ್ ಗಾಡಿ, ಯಾವುದೇ ರೀತಿ ಮೈಗ್ರೇಟೆಡ್ ಅಲ್ಲ. ಇದ್ರ ಡೀಟೇಲ್ಸ್ ಹೇಳಿ ಸರ್. ಇದು ಬಂದು 2017 ಮಾಡಲು ಸೆಕೆಂಡ್ ಓನರು ಡೆಲ್ಟಾ, ಅಂದ್ರೆ ಕೀ ಸ್ಟಾರ್ಟ್ ಬರುತ್ತೆ ಗಾಡಿ. ಮಾತ್ರ ಇದು ತುಂಬಾ ಚೆನ್ನಾಗಿದೆ. ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ಒಂದು ಯಾವುದೇ ರೀಪ್ಲೇಸ್ಮೆಂಟ್ ಇಲ್ಲ ಸರ್. ಇದು ಬಂದು 5,65,000 ರೂಪಾಯಿ ಕೊಡ ಸಾಕು. ಖಂಡಿತ ಸರ್. 6 ಲಕ್ಷ ಹೇಳ್ತಾರೆ ಸರ್ ಬಜಾರಲ್ಲಿ. ನಾನು ಆ ರೇಟ್ ಹೇಳಿದ್ರೆ ಫೈನಲ್ ರೇಟ್, ಯಾಕಂದ್ರೆ ಹೊಸದಾಗಿ ಓಪನ್ ಮಾಡಿರೋದ್ರಿಂದ ನಾವು ರೀಸನಬಲ್ ರೇಟಲ್ಲೇ ಕೊಡ್ತಾ ಇದೀವಿ. ಇದರಲ್ಲಿ ಗಣೇಶ್ ಹಬ್ಬದ ಪ್ರಯುಕ್ತ 5,65,000 ರೂಪಾಯಿ ಕೊಡೋಣ ಸರ್. 5,60,000 ಮಾಡಿ ಸರ್. 5,60,000 ಮಾಡಿ ನೋಡ್ಕೊಂಡ್ರಣ. ಸಿಯಾಸ್ ಯಾರಿಗಾದ್ರೂ ಬೇಕಂದ್ರೆ 5,60,000 ಸಿಗ್ತಾ ಇದೆ. ಹಾಗೆ ನಮಗೆ ಒಂದು ಒಂಥರ ಹೇಗೆ ಅಂದರೆ ಪಾರ್ಕಿಂಗ್ ಬಂದು ಥರನೇ ಇರಬೇಕು. ಒಂದು ಲೋ ಬಡ್ಜೆಟಲ್ಲಿ ಬೇಕು, ಚಿಕ್ಕ ಗಾಡಿ ಬೇಕು ಅಂದರೆ ಕ್ವಿಡ್ಗಳು ಕೂಡ ಇದಾವೆ. 2 ವೈಟ್ ಇದೆ, ಇಲ್ಲೊಂದು ಬ್ಲೂ ಇದೆ. ಇದ್ರ ಡೀಟೇಲ್ಸ್ ಅಣ್ಣ ಸರ್. ಇದು ಬಂದು 2016 ಮಾಡಲು ಸೆಕೆಂಡ್ ಓನರು RXT AC ಪವರ್ ಸ್ಟೇರಿಂಗ್, 2 ಪವರ್ ವಿಂಡೋ ಬರುತ್ತೆ ಸರ್. ಇದು ಓಡಿರೋದು ಬಂದು 63,000. ಶೋರೂಮ್ ಹಿಸ್ಟ್ರಿ ಸಿಗುತ್ತೆ. ಗಾಡಿ ತುಂಬಾನೇ ಚೆನ್ನಾಗಿದೆ, ಗುಡ್ ಕಂಡೀಷನ್ ಗಾಡಿ. ರೇಟ್ ಸರ್ ಇದು ಬಂದು 2,60,000 ಮಾಡಿ ಸರ್. 260 ಯಾವ ಮಾಡಲು ಸರ್? ಇದು ಬಂದು 16 ಮಾಡಲು ಸೆಕೆಂಡ್ ಓನರ್. 16 ಮಾಡಲು ಸೆಕೆಂಡ್ ಓನರ್. 16 ಮಾಡಲು ಸೆಕೆಂಡ್ ಓನರು, ಆಕ್ಸಿಡೆಂಟ್ ಫ್ರೀ ವೆಹಿಕಲ್. 2,60,000 ರೂಪಾಯಿ ಫೈನಲ್ ಮಾಡೋಣ. ಅದೇ ರೀತಿ ನೆಕ್ಸ್ಟ್ ವೆಹಿಕಲ್ ಕ್ಲೈಂಬರ್ ಬಂದು ಕ್ಲೈಂಬರ್ 18 ಮಾಡಲು ಓಡಿರೋದು 28,000 ಆಟೋಮೆಟಿಕ್. ಇದು ಕೂಡ ಗಾಡಿ ತುಂಬಾನೇ ಚೆನ್ನಾಗಿದೆ, ಕ್ಲಾಸ್ ಆಗಿದೆ ಗಾಡಿ. ಸರ್ ಇದು ಬಂದು 4 ಲಕ್ಷ ಮಾಡಿ ಸರ್. 4 ಲಕ್ಷ 18 ಮಾಡಲು. ಕಸ್ಟಮರ್ ಕೋಟಿಂಗ್ ಬಂದು 4.5 ಲಕ್ಷ ಹೇಳ್ತಾರೆ ಸರ್. ಒಂದು 395 ಮಾಡಿ. 380 395 ಮಾಡಿ ಸರ್. ಎಲ್ಲಿ ಸರ್ ಬಜಾರಲ್ಲಿ ಏನ್ ಸರ್ 395 ಲಾಸ್ಟ್. ಓಕೆ ಅದೇ ರೀತಿ ನೆಕ್ಸ್ಟ್ ವೆಹಿಕಲ್ ಇನ್ನೊಂದು ಕ್ವಿಡ್ ಸರ್. ಈ ಗಾಡಿ ಇನ್ನೊಂದು ಕ್ವಿಡ್ ಸರ್. ಇದು ಬಂದು 16 ಮಾಡಲು ಸಿಂಗಲ್ ಓನರ್, ಓಡಿರೋದು ಬರೀ 43,000. RXT AC ಪವರ್ ಸ್ಟೇರಿಂಗ್, 2 ಪವರ್ ವಿಂಡೋ ಬರುತ್ತೆ. ಗಾಡಿ ತುಂಬಾನೇ ಚೆನ್ನಾಗಿದೆ. ಒಂದು ತಗೊಂಡು ಏನಿಲ್ಲ ಸರ್, ಕಸ್ಟಮರ್ ಪೆಟ್ರೋಲ್ ಹಾಕಿ ಓಡಿಸೋದು ಅಷ್ಟೇ ಬಿಟ್ರೆ ಗಾಡಿ ಗುಡ್ ಕಂಡೀಷನ್ ಆಗದೆ ಸರ್. ಇದು ಬಂದು 2,75,000 ರೂಪಾಯಿ. 2,75,000 ಪದೇ ಪದೇ ಹೇಳ್ತಾ ಇದೀನಿ. ಬೆಂಗಳೂರಿನ ನಾಗರಬಾವಿ ನಮ್ಮೂರ ತಿಂಡಿ ಮನೆ ಹೋಟೆಲ್ ಹತ್ರನೇ ಇರ್ತಕ್ಕಂಥದ್ದು ಈ ಶೋರೂಮ್. ಹೊಸದಾಗಿ ಓಪನ್ ಆಗಿದೆ ನೆಕ್ಸ್ಟ್ ಕಾರ್ಸ್ ಅಂತ ಹೇಳಿ. ಏನ್ ಗೊತ್ತಾ ಸರ್, ನಾನು ಈ ಲೈನಲ್ಲಿ ಬಂದು 4 ವರ್ಷ ಆಯ್ತು. ಖಂಡಿತ ಹೇಳ್ತೀನಿ, ಈ ಶೋರೂಮ್ ಅಲ್ಲಿ ಸಿಗೋ ತರ ಈ ರೇಟ್ ಅಲ್ಲಿ ಖಂಡಿತ ಬೆಂಗಳೂರಲ್ಲಿ ಎಲ್ಲೂ ಸಿಗಲ್ಲ ಸರ್. ಬೇಕಾದ್ರೆ ನೀವು ಕಸ್ಟಮರ್ ಬೇಕಾದ್ರೆ ಒಂದ್ ಕಡೆ ಅಲ್ಲ 4 ಕಡೆ ನೋಡ್ಕೊ ಬರ್ಲಿ ಅಷ್ಟೇ. ಯಾಕೆಂತಂದ್ರೆ ನಾವು ಹೊಸದಾಗಿ ಮಾಡಿರೋದ್ರಿಂದ ಇವತ್ತಿಂದಲ್ಲ ಅವತ್ತಿಂದನೂ ಅಷ್ಟೇನೆ ನಮ್ದು ರೀಸನಬಲ್ ರೇಟೇ ಕೊಡೋದು. ನಾವು ಕಸ್ಟಮರ್ ಬಂದ್ರು ಕೂಡ ಖುಷಿಯಾಗಿ ತಗೊಂಡು ಹೋಗ್ಬೇಕು. ಆ ಪ್ರೈಸ್ ಅಲ್ಲಿ ನಾವು ಕೊಡ್ತಾ ಇದೀವಿ. ನೋಡ್ತಾರೆ ಬಂದ್ ರೇಟ್ ಗೀಟು 4 ಕಡೆ ನೋಡಲ್ವಾ ತಗೊಂಡದ್ದು ಅವರು ಕೂಡ. ನೆಕ್ಸ್ಟ್ ವೆಹಿಕಲ್ I20 ಲಾಸ್ಟ್ ಅಣ್ಣ ಯಾವ್ದು ಇದು ಸರ್? ಇದು I20 ಸ್ಪೋರ್ಟ್ಸ್ 14 ಮಾಡಲು ಸಿಂಗಲ್ ಓನರು, 47,000 ಓಡಿದೆ. ಶೋರೂಮ್ ಹಿಸ್ಟ್ರಿ ಸಿಗುತ್ತೆ. ಡೀಸೆಲ್ ಪೆಟ್ರೋಲ್ ಸರ್? ಪೆಟ್ರೋಲ್ ವೇರಿಯಂಟ್ ಗಾಡಿ ಮಾತ್ರ ಗುಡ್ ಕಂಡೀಷನ್ ಆಗಿದೆ ಸರ್. ಇದು ಅಷ್ಟೇ. ಎಷ್ಟು ಓನರ್? ಸಣ್ಣ ಪುಟ್ಟ ಸ್ಕ್ರಾಚಸ್ ಕೂಡ ಇಲ್ಲ. ಸಿಂಗಲ್ ಓನರ್ ಗಾಡಿ ಸರ್. ಸಿಂಗಲ್ ಓನರ್ 14 ಮಾಡಲು ಸ್ಪೋರ್ಟ್ಸ್. 5,60,000 ಹೇಳೋದು ಬೇಡ ಸರ್. 5,30,000 ರೂಪಾಯಿ ಕೊಡೋಣ. 5,30,000ಕ್ಕೆ 2014 ಮಾಡಲು ಸ್ಪೋರ್ಟ್ಸ್ ವೇರಿಯಂಟ್ I20 ಸಿಂಗಲ್ ಓನರ್. ಸ್ಪೋರ್ಟ್ಸ್ ವೇರಿಯಂಟ್ ಸಿಂಗಲ್ ಓನರ್, ಬರೀ ಓಡಿರೋದು 47,000 ಕಿಲೋಮೀಟರ್ ಓಡಿದೆ ಸರ್. ಅದೇ ರೀತಿ ಹೋಂಡಾದಲ್ಲಿ ಜಾಜ್ ಯಾರಿಗಾದ್ರೂ ಬೇಕಂದ್ರೆ ಜಾಜ್ ಕೂಡ ಇದೆ. ಡೀಟೇಲ್ಸ್ ಸರ್? ಇದು ಬಂದು ಹೋಂಡಾ ಜಾಜ್ ಬಂದು 16 ಮಾಡಲು, ಓನರ್ ಮಾತ್ರ 4 ಓನರ್ ಆಗಿದ್ದಾರೆ. ಓಡಿರೋದು ಬಂದು 51,000 ಜಿನಿಯನ್ ಮೀಟರ್, ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಸರ್. ಇದು ಬಂದು 4 ಲಕ್ಷ ಮಾಡೋಣ ಸರ್.
4 ಲಕ್ಷ 4 ಲಕ್ಷ ಮಾಡೋಣಲ್ಲ, ಮಾಡ್ತೀರಾ ಸರ್ 4 ಲಕ್ಷ ಮಾಡೋಣ ಸರ್. ಇದು ಸರ್ ಸಿಂಗಲ್ ಓನರ್ ಸರ್ ಆಗಿದೆ 5 ಲಕ್ಷ ಇದು. ಮಾಡೋಣ ಅನ್ನಕ್ಕೂ ಮಾಡ್ತೀನಿ ಅನ್ನಕ್ಕೂ ವ್ಯತ್ಯಾಸ ಇದೆ ಸರ್. ಒಂದ್ ಕೆಲಸ ಮಾಡಿ ಸರ್, 3,95,000 ಮಾಡೋಣ. ಮತ್ತೆ ಈಗ ಬಂದ್ರಿ ನೋಡಿ ದಾರಿಗೆ 3,95,000 ಹೋಗಿ ಸರ್. ಅದಕ್ಕೆ ಮಾಡೋಣ ಅಂದ್ರೆ ಇನ್ನೂ ಸ್ವಲ್ಪ ಕಮ್ಮಿ ಆಗುತ್ತೆ ಬನ್ನಿ ಅಂತ ಆಗಿರೋದ್ರಿಂದ ಎದುರುಗಡೆ ನೋಡ್ತಾ ಇರ್ಬೋದು. ಇದು ಬಲೆನೋ, ಖುಷಿ ಆಗ್ಬೇಕು. ಬಲೆನೋ ಯಾವ್ದು ಮಾಡಲು ಡೆಲ್ಟಾ, ಯಾವ್ದು 2019 ಮಾಡಲು ಬಲೆನೋ ಡೆಲ್ಟಾ ಗಾಡಿ ಮಾತ್ರ ಇದು ಕ್ಲಾಸ್ ಆಗದೆ, ತುಂಬಾ ಚೆನ್ನಾಗಿದೆ ಸರ್. ಇದು ಬಂದು ಓಡಿರೋದು 86 ಚೇಂಜ್ ಅನ್ನು ಓಡಿದೆ. ಇದು ಬಂದು ಒಂದು 6 ಲಕ್ಷ. ಯಾವ ಮಾಡ್ಲ ಅಂದ್ರಿ? 19 ಮಾಡಲು ಸರ್, 19 ಮಾಡಲು ಡೆಲ್ಟಾ 19 ಮಾಡಲು ಪೆಟ್ರೋಲ್ ವೇರಿಯಂಟ್ 6 ಲಕ್ಷ ಮಾಡಿ. ಎಷ್ಟು? ಒಂದು 5,000 ಕಮ್ಮಿ ಮಾಡಿ ಸರ್. ನಾನು ಯಾರು ಸರ್ ಡಿಸೈಡ್ ಮಾಡಕ್ಕೆ? 5 ಲಕ್ಷ 5,95,000 ಮಾಡಿ ಸರ್. ಗಾಡಿ ಸರ್ 5,90 ಮಾಡಿ ಸರ್. 5,90 ಮಾಡಿ ಸರ್. ನೋಡೋಣ ಯಾರಿಗಾದ್ರೂ ಬೇಕಾದ್ರೆ. ಹಾಗೆ ನೆಕ್ಸ್ಟ್ ವೇಕಲ್ಲಿ ಯಾರಾದ್ರೂ ಎಸ್ಪ್ರೆಸೋ ಬೇಕಂದ್ರೆ ಎಸ್ಪ್ರೆಸೋ ಕೂಡ ಇದೆ. ಇದ್ರ ಡೀಟೇಲ್ಸ್ ಸರ್. ಇದು ಬಂದು 2020 ಮಾಡಲು ಸಿಂಗಲ್ ಓನರ್, 2020 ಒಂದೇ ಓನರ್, ಓಡಿರೋದು 42,000 ಓಡಿದೆ. ಗಾಡಿ ತುಂಬಾ ಚೆನ್ನಾಗಿದೆ, ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ಒಂದು ರೀಪ್ಲೇಸ್ಮೆಂಟ್ ಇಲ್ಲ, ಏನಿಲ್ಲ. ಬೇಕಾದ್ರೆ ಕಸ್ಟಮರ್ ಬೇಕಾದ್ರೆ ಚೆಕ್ ಮಾಡಿಸ್ಕೋಬೋದು ಸರ್. ಗಾಡಿ ತುಂಬಾನೇ ಚೆನ್ನಾಗಿದೆ. ಒಂದು 4,35 ಮಾಡಿ ಸರ್. 4,35,000 ರೂಪಾಯಿ ಕೊಡೋಣ ಬನ್ನಿ ಸರ್. 4,30,000 ಮಾಡೋಣ ಸರ್. ಇನ್ನು ಕಮ್ಮಿ ಮಾಡ್ತಾ ಬನ್ನಿ ಹಂಗೆ ಲೈನಿಗೆ ಸರ್. ಇನ್ನು ಕಮ್ಮಿ ಮಾಡಕ್ಕೆ ಹೇಳಿರೋದೇ ಕಡಿಮೆ ನಿಮಗೆ, ಹೋಲ್ಸೇಲ್ ಪ್ರೈಸ್ ಅಲ್ಲಿ ಹೇಳಿದೀನಿ. ಅದರಲ್ಲೂ ಇನ್ನು ಹೆಂಗ್ ಸರ್ ಕಮ್ಮಿ ಮಾಡಕ್ಕಾಗುತ್ತೆ? ಇನ್ನು ಉಳಿದಿದ್ದು ಡಿಸ್ಪ್ಲೇ ಮೇಲೆ ನಂಬರ್ ಫೋನ್ ಮಾಡಿದ್ರೆ ಗಾಡಿ ಇದೆಯೋ ಇಲ್ಲ. 4,25,000 ಮಾಡಿ ಸರ್. ಇನ್ನೇನ್ ಬಂದ್ರೆ 4 ಲಕ್ಷ ರೌಂಡ್ ಫಿಗರ್ ಬನ್ನಿ. ನೀವು ಇಷ್ಟ ಆಗುತ್ತಾ? 4 ಲಕ್ಷ 4,35,000 ಮಾಡಿ ಸರ್. 25 ಈಗ ಮಾಡಿ ಸರ್. 25 ಮಾಡಿ ಸರ್. ಹೋಗ್ಲಿ ಅದೇ ಫೈನಲ್. 4,25,000 ನೋಡಿದ್ರಣ್ಣ. ನೆಕ್ಸ್ಟ್ ಕಾರ್ಸ್ ಅಲ್ಲಿ ಏನ್ ನೋಡ್ತಾ ಇದ್ರು, ರಿಂಗ್ ರೋಡ್ ಅಲ್ಲಿ ನೋಡ್ತಾ ಇದ್ರಲ್ಲ, ಅಲ್ಲಿ ವೆಹಿಕಲ್ಸ್ ಗಳೆಲ್ಲ ಹೋಗ್ತಾ ಇದಾವೆ. ನಮ್ಮೂರ ತಿಂಡಿ ಮನೆ ಅಂತ ಹೋಟೆಲ್ ಅಂತ ಹೇಳಿ ಸರ್ಕಲ್ ಅಲ್ಲೇ ಇದೆ. ಆ ಸರ್ಕಲ್ ಮೇಲ್ಗಡೆ ಫ್ಲೈಓವರ್, ಆ ಫ್ಲೈಓವರ್ ಕೆಳಗಡೆ ಬಂದ್ರೆ ನೆಕ್ಸ್ಟ್ ಕಾರ್ಸ್ ಎದುರುಗಡೆನೆ ಕಾಣ್ತಾ ಇದೆ. ಅರೌಂಡ್ ಏನಿಲ್ಲ ಅಂದ್ರೆ 50+ ವೆಹಿಕಲ್ಸ್ ನೀವು ನೋಡಬಹುದು. ಹಂಗೂ ಬಂದ್ರೆ ನೋಡಿ ಸರ್, ಅಲ್ಲಿ ನಮ್ಮೂರ ತಿಂಡಿ ಹೋಟ್ಲ್ ಇದೆಯಲ್ಲ, ಆ ಕ್ಯಾಶ್ ಕೌಂಟರ್ ಹತ್ರ ನಿಂತ್ಕೊಂಡ್ಬಿಟ್ರೆ ನೋಡಿ ಸರ್, ಈ ಬೋರ್ಡ್ ಕಾಣಿಸುತ್ತೆ ನೋಡಿ ಸರ್, ನೆಕ್ಸ್ಟ್ ಕಾರ್ಸ್ ಅಂತ ಹೇಳಿ ಇಲ್ಲ ಬೋರ್ಡ್ ಕಾಣಿಸುತ್ತೆ ನೋಡಿ ಸರ್. ಯಾರಿಗೂ ಕನ್ಫ್ಯೂಸ್ ಆಗಲ್ಲ ಸರ್. ಅದೇ. ಈಗ ಇನ್ಯಾವ್ಯಾವ ಗಾಡಿಗಳು ಇದಾವೆ? ಇದು ಐಟನ ಬನ್ನಿ ಸರ್. ಬಂಗಾರದಂಗಿದೆ ಗಾಡಿ. ಹೌದಾ? ಸದ್ಯಕ್ಕೆ ಚಿನ್ನದಂತ ರೇಟ್ ಕೊಡಿ. ಚಿನ್ನದಂತ ರೇಟೇ ಕೊಡ್ತೀನಿ ಸರ್. 14 ಮಾಡಲು ಸಿಂಗಲ್ ಓನರ್, ಸ್ಪೋರ್ಟ್ಸ್ ವೆಹಿಕಲ್, ಓಡಿರೋದು ಎಷ್ಟು 71,000 ಓಡಿದೆ. ಜೀನಿಯನ್ ಮೀಟ್ರು, ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಖಂಡಿತ ಬಜಾರಲ್ಲಿ ಎಲ್ಲಿ ಹುಡ್ಕೊಂಬಂದ್ರು ಈ ರೇಟಿಗೆ ಕೊಡಲ್ಲ ಸರ್. ಬನ್ನಿ ಸರ್. 4,05,000 ರೂಪಾಯಿ ಕೊಡ್ತೀನಿ. ಅದೇ ಫೈನಲ್ ಸರ್? ಅದೇ ಫೈನಲ್. 4,25,000 ಲಕ್ಷ ಹೇಳೋದು. ನಾನು ಕೇಳ್ತಾ ಇದ್ದೀನಿ ಅಣ್ಣ. ಅದೇ ಫೈನಲ್. 4,05,000 ರೂಪಾಯಿ ಕೊಡೋಣ ಸರ್. ಅದೇ ಫೈನಲ್ ಹೇಳಿ. 4 ಲಕ್ಷ ಮಾಡಿ ಸರ್. 5,000 ಕಡಿಮೆ. ಕೇಳಿಸ್ಕೊಂಡ್ರಣ? ಎಲ್ಲ ಸ್ಕ್ರೀನ್ ಶಾಟ್ ತಗೋತಾರಿ. ಯಾವ್ಯಾವ ಗಾಡಿ ಬೇಕು ಇದೆಯೋ ಇಲ್ಲ ಫಸ್ಟ್ ಕೇಳಿ, ಆಮೇಲೆ ಬನ್ನಿ. ಅಥವಾ ಡೈರೆಕ್ಟ್ ಬಂದ್ರು ಕೂಡ ಬೇರೆ ಗಾಡಿಗಳು ಇದಾವೆ. ಹಾಗೆ ನೆಕ್ಸ್ಟ್ ವೆಹಿಕಲ್ ಯಾರಿಗೆಲ್ಲ ಸ್ಯಾಂಟ್ರಾ ಬೇಕು ಅಂದ್ರೆ ಸ್ಯಾಂಟ್ರಾ ಸ್ಯಾಂಟ್ರಾ ಬಂದು 2009 ಮಾಡಲು, ಸೆಕೆಂಡ್ ಓನರ್, AC ಪವರ್ ಸ್ಟೇರಿಂಗ್, 2 ಪವರ್ ವಿಂಡೋ ಬರುತ್ತೆ. ಗಾಡಿ ತುಂಬಾನೇ ಚೆನ್ನಾಗಿದೆ. ತಗೊಂಡು ಏನಿಲ್ಲ ಸರ್, ನಾವು ಕೊಡುವಾಗ ಒಂದ್ ರೌಂಡ್ ವಾಶ್ ಮಾಡಿ ಕೊಡಿಸ್ತೀವಿ ಅಷ್ಟೇ, ಕೊಡ್ತೀವಿ. ಗಾಡಿ ತುಂಬಾ ಚೆನ್ನಾಗಿದೆ. ಇದ್ರ ಕೆಲಸ ಏನಿಲ್ಲ. 100% ಟೈರ್ ಇದೆ ಸರ್. ಇದು ಬಂದು 1,75,000 ರೂಪಾಯಿ ಆಗುತ್ತೆ. 1,75,000 70 ಮಾಡಿ ಸರ್. 1,70,000 ರೂಪಾಯಿ ಕೊಡೋಣ. 50 ಮಾಡಿ ಆಗುತ್ತಾ ಸರ್? ಒಂದು 2 ವೀಲರ್ ಬರಲ್ವಲ್ಲ ಸರ್ ನೀವು ಕೇಳೋ ರೇಟ್ಗೆ? ಹೆಂಗೆ ಸರ್? ನನಗೆ ಹೇಳಿ. ಈಗ 1,70,000 ಮಾಡಿ ಸರ್. ಅದೇ ಅವಾಗಲೇ ಅದನ್ನೇ ಹೇಳಿದ್ರಿ. 75 ಹೇಳಿದೆ, 70 ಮಾಡಿ ಅಷ್ಟೇ. ಅವ್ರು ಬಂದು ಇನ್ನೊಂದು 50 ಇಳಿಸ್ತಾರೆ ಸರ್. ಇಳಿಸಿದ್ರು ಕೊಡ್ಬೇಕಲ್ಲ ಸರ್. ಕೊರೋಲಾ ಆಲ್ಟಿಸಾ? ಬರೀ ಕೊರೋಲಾ ಆಲ್ಟಿಸ್ ಆಟೋಮೆಟಿಕ್ ಗಾಡಿ. ಓಕೆ, ಆಟೋಮೆಟಿಕ್. 9 ಮಾಡಲು, ಥರ್ಡ್ ಓನರ್ ಮಾತ್ರ ಥರ್ಡ್ ಓನರ್ ಆಗಿದ್ದಾರೆ. ಗಾಡಿ ಮಾತ್ರ ತುಂಬಾ ಚೆನ್ನಾಗಿದೆ, ಆಟೋಮೆಟಿಕ್ ಗಾಡಿ ಸರ್. ಇದು ಬಂದು ಒಂದು 2,65,000 ಮಾಡಿ ಸರ್. ಮಾಡ್ಬೇಕಾ? ಅವರು ನೀವು ಮಾಡ್ತೀರಾ? 2,65,000 ರೂಪಾಯಿ ಕೊಡೋಣ. ಬೇಡ ಸರ್, 2,50,000 ಮಾಡಿ ಸರ್. ಅಷ್ಟೇ. 2,50,000 ರೂಪಾಯಿ ಕೊಡೋಣ ಸರ್. ಆಟೋಮೆಟಿಕ್ ಗಾಡಿ, ಥರ್ಡ್ ಓನರ್, 2000 ಓನರ್ ಮಾತ್ರ ಜಾಸ್ತಿ ಆಗಿದೆ. ಎಷ್ಟು ಮಾಡಲ್ಲ? 9 ಮಾಡಲು, FC ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. ಹಾಗೆ ಶಿಫ್ಟ್ ಬಂದು 2007 ಮಾಡಲು, LD ಡೀಸೆಲ್ ವೇರಿಯಂಟ್, FC ರನ್ನಿಂಗ್ ಇದೆ, ಇನ್ಶೂರೆನ್ಸ್ ಲ್ಯಾಬ್ಸ್ ಇದೆ. ಒಂದು 2,15,000 ರೂಪಾಯಿ ಮಾಡೋಣ ಸರ್. 2,15,000 ರೂಪಾಯಿ ಕೊಟ್ಟು. ಯಾವ ಮಾಡಲ್ ಅಂದ್ರಿ? 7 ಮಾಡಲು, ಸೆಕೆಂಡ್ ಓನರ್ ಗಾಡಿ, ಡೀಸೆಲ್ ವೇರಿಯಂಟ್. ಯಾವ್ದು ವಿಡಿಯೋ? ಇದು LDI ಸರ್. ಪವರ್ ವಿಂಡೋ, ಮ್ಯಾಗ್ವಿಲ್ ಮತ್ತೆ MRF ಟೈರ್ ಎಲ್ಲ ಹಾಕಿದ್ದಾರೆ. ಗಾಡಿ ಮ್ಯಾಗ್ವಿಲ್ ಇದೆ, ಬ್ರ್ಯಾಂಡ್ ನ್ಯೂ ಟೈರ್ ಇದೆ. ಸ್ಪೇರ್ ಸ್ಟೆಪ್ನಿ ಕೂಡ ಮ್ಯಾಗ್ವಿಲ್ ಹಾಕಿದ್ದಾರೆ. ಸ್ಟೆಪ್ನಿ ಕೂಡ ಮ್ಯಾಗ್ವಿಲ್ ಇದೆ ಸರ್. ಓಕೆ ಸರ್. ಇದು 2,15,000 ರೂಪಾಯಿ ಸರ್. ಒಂದೆರಡಕ್ಕೆ? ಸರ್, ಎರಡಕ್ಕೆ ಬರಲ್ಲ ಸರ್. ಡೀಸೆಲ್ ಗಾಡಿ ಸರ್. ಡೀಸೆಲ್ ಅಲ್ಲಿ ನಿಮಗೆ ಗೊತ್ತಿದೆ, ಬಜಾರ್ ಆಗುತ್ತಾ ಇಲ್ಲ ಸರ್? ಸರ್, 2,15,000 ರೂಪಾಯಿ ವಿತ್ ಇನ್ಶೂರೆನ್ಸ್ ಮಾಡಿಸ್ಕೊಡ್ತೀನಿ ಅಷ್ಟೇ. ಕ್ಲಿಯರ್. RTO ಚಾರ್ಜ್ ಎಕ್ಸ್ಟ್ರಾ ಕೊಡಬೇಕಾಗುತ್ತೆ. ಮಾಮೂಲಿ ಎಲ್ಲ ಗಾಡಿ ಬರುತ್ತೆ ಸರ್. ಇದು 2010 ಮಾಡಲು, ಸಿಂಗಲ್ ಓನರ್ ಗಾಡಿ, VXI ಪೆಟ್ರೋಲ್ ವೇರಿಯಂಟ್ ಸರ್. ಇದು ಬಂದು ಕೇವಲ
2,35,000 ರೂಪಾಯಿ ಕೊಡೋಣ. 2,35,000 ಕೇವಲ 2,35,000 ರೂಪಾಯಿ ಕೊಡೋಣ. ಇನ್ನೂ ಕಡಿಮೆ ಆಗುತ್ತೆ ಡೈರೆಕ್ಟ್ ಬನ್ನಿ ಸರ್, 2,25,000 ರೂಪಾಯಿ ಕೊಡೋಣ ಬನ್ನಿ ಸರ್. ಇಲ್ಲೇ ಇಳಿಸ್ಬಿಟ್ರೆ 10,000 ಡೈರೆಕ್ಟ್ ಬಂದ್ರೆ ಇನ್ನೊಂದು 20,000 ಸರ್. ಯಾಕಂದ್ರೆ ನಮ್ಮ ಕಸ್ಟಮರ್ ಚೆನ್ನಾಗಿರ್ಬೇಕು, ನಮ್ಗೆ ನೆಕ್ಸ್ಟ್ ಕಾರ್ ಹೆಸರು ಉಳಿಬೇಕು. ಏನಿಲ್ಲ, ಚೆನ್ನಾಗಿ ಕೊಟ್ರೆ ಚೆನ್ನಾಗಿ ಬರ್ತಾರೆ, ಕ್ವಾಲಿಟಿ ಕೊಡ್ಬೇಕು. ಜೊತೆಗೆ ಒಂದ್ 50,000 ಜಾಸ್ತಿ ಆದ್ರೂ ಪರವಾಗಿಲ್ಲ ಅಣ್ಣ, ಒಂದ್ ಕಾರ್ಗೆ ಕ್ವಾಲಿಟಿ ಕಾರ್ ಕೊಡ್ಬೇಕು. ನನ್ನ ಉದ್ದೇಶ ಕೇಳಿದ್ರೆ ಎಲ್ಲ ಚೆನ್ನಾಗಿಲ್ದಿರೋ ಕಾರ್ ತಗೊಂಡ್ರೆ ನೀವು 10,000 ರೂಪಾಯಿ 5,000 ರೂಪಾಯಿ ಇಡ್ತಾ ಹತ್ತು ಹೋದ್ರೆ ಅಲ್ಲೇ ಹೋಯ್ತು 50,000. ಇವಾಗ ನಾನು ಒಂದ್ ಹೇಳ್ತೀನಿ, ಇಲ್ಲಿರೋ ಗಾಡಿ ಎಲ್ಲ ನೀಟ್ ಆಗ್ಯಾವೆ, ಏನು ಕೆಲಸ ಇರಲ್ಲ. ತಗೊಂಡಾಗ ಏನ್ ಮಾಡ್ಬೇಕು, ಒಂದ್ ಆಯಿಲ್ ಸರ್ವಿಸ್ ಒಂದ್ ಮಾಡಿಸ್ಕೊಬೇಕು ಸರ್ ಅಷ್ಟೇ. ಏನ್ ಗೊತ್ತಾ, ಕಸ್ಟಮರು ಇಂಥ ಕಡೆ ತಗೊಂಡಪ್ಪ ಒಳ್ಳೆ ಗಾಡಿ ಕೊಟ್ರು ಅಂತ ಬರಬೇಕೇ ಹೊರತು ಬೇಡ ಅಲ್ಲಿ ಹೋಗೋದೇ ಬೇಡ ಅಂತ ಇದು ಮ್ಯಾಟ್ರು. ಆ ರೇಟಲ್ಲಿ ನಾವು ಕೊಡ್ತೀವಿ, ಕಂಡೀಷನ್ ಗಾಡಿ ಕೊಡ್ತೀವಿ. ಹೋಂಡಾ ಸಿಟಿ ಸರ್, ಇದು ಹೋಂಡಾ ಅಮೇಜ್ ಪೆಟ್ರೋಲ್ ಗಾಡಿ. ಮಾಡ್ಲು ಬಂದು 15 ಮಾಡ್ಲು, ಓನರು 3 ಓನರ್ ಆಗಿದ್ದಾರೆ. ಪೆಟ್ರೋಲ್ ವೇರಿಯಂಟು ಸರ್. ಬರೀ ಒಂದು 3 ಲಕ್ಷ ಕೊಡೋಣ ಸರ್. 3 ಲಕ್ಷ ಕೊಡೋಣ. 3 ಲಕ್ಷ ಅಷ್ಟೇನಾ? 290 ಮಾಡಿ ಸರ್. 290 ಕೊಡೋಣ ಸರ್. ಅಷ್ಟು ಕಡಿಮೆನಾ? 290 ಸರ್. ಬಂಪರ್ ಆಫರ್ ಸರ್. ಇದು ಗಣೇಶ ಹಬ್ಬದ ಬಂಪರ್ ಆಫರ್ ಸಾಲದಕ್ಕೆ ಹೊಸದಾಗಿ ಓಪನ್ ಆಗಿರೋದ್ರಿಂದ 290 ಮಾಡಿ ಸರ್. ನೆಕ್ಸ್ಟ್ ಕಾರ್ ಆಫರ್ ಬಂಪರ್ ಆಫರ್ ಗಣೇಶ ಹಬ್ಬನ ಆಫರ್ ಖಂಡಿತ ಹೇಳ್ತೀನಿ. ಇಡೀ ಬಜಾರಲ್ಲಿ ಯಾರು ಕೊಟ್ಟಿರಬಾರ್ದು. ಎಷ್ಟು ಹಬ್ಬಗಳು ಆಫರ್ ಅಂತ ಹೇಳ್ಬಿಡ್ಬೇಕಷ್ಟೇ. ಆಫರ್ ಒಂದು ಹಬ್ಬಗಳು ಬಂತು. ಮತ್ತೆ ಇನ್ನೊಂದು ಏನಪ್ಪಾ ಅಂದ್ರೆ ಹೊಸದಾಗಿ ಓಪನ್ ಮಾಡಿರೋದ್ರಿಂದ ನಮಗೂ ನೆಕ್ಸ್ಟ್ ಕಾರ್ ಬೆಳಿಬೇಕು. ಫ್ರೀ ಕೊಡ್ತಿಲ್ಲ, ಬೆಸ್ಟ್ ಪ್ರೈಸ್ ಕೊಡ್ತಾ ಇದ್ದೀರಾ? ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀನಿ ಸರ್ ಅಷ್ಟೇ. ಇದೇ ಗಾಡಿ ಬಜಾರಲ್ಲಿ ನಿಮ್ಗೆ ಎಲ್ಲಿ ಸರ್ 3.5 ಲಕ್ಷ ಹೇಳ್ತಾರೆ, 290 ಕೊಡಿ ಸರ್. ಸರ್, ಇದು ಹೋಂಡಾ ಅಮೇಜ್ ಡೀಸೆಲ್ ಗಾಡಿ, 14 ಮಾಡಲು, ಸೆಕೆಂಡ್ ಓನರು. ಗಾಡಿ ತುಂಬಾ ಚೆನ್ನಾಗಿದೆ ಸರ್. ಒಂದು 3,45,000 ಮಾಡಿ ಸರ್ ಅಷ್ಟೇ. ಸರ್, ಇನ್ನೂ ಕಡಿಮೆ ಮಾಡ್ಬೇಕಾ ಸರ್? ಮಾಡಿದ್ರೆ ಒಳ್ಳೆ ಹೋಗ್ಲಿ ಬಿಡಿ ಸರ್. ನಮ್ಮ ನೆಕ್ಸ್ಟ್ ಕಾರ್ ಬೆಳೀಲಿ. ಏನೋ ಅವರು ಚೆನ್ನಾಗಿರ್ಬೇಕು, ಕಸ್ಟಮರ್ ಚೆನ್ನಾಗಿರ್ಬೇಕು, ನಾವು ಚೆನ್ನಾಗಿರ್ಬೇಕು ಸರ್. ಇದು 3,25,000 ರೂಪಾಯಿ ಕೊಡೋಣ ಹೋಗಿ ಸರ್. ಡೈರೆಕ್ಟ್ 3,25,000. 3,25,000 ಬಾರ್ಗೇನ್ ಇಲ್ಲ ಸರ್. ಆಲ್ಟೋ ಸರ್, ಇದು ಆಲ್ಟೋ 800 ಸರ್. ಇದು VXI. ಇದು ಬಂದು 14 ಮಾಡಲು, 14 ಮಾಡಲು, ಸೆಕೆಂಡ್ ಓನರ್, ಸಿಂಗಲ್ ಓನರ್ ಗಾಡಿ. ಓಡಿರೋದು 65,000. ಸ್ವಲ್ಪ ಏಫ್ರನ್ ಆಗಿದೆ. ಇದು ಫೈನಲ್ ಟು ಫೈನಲ್ ಬಂದು ಸರ್ 1,80,000 ರೂಪಾಯಿ ಕೊಡೋಣ ಸರ್. 1,80,000ಕ್ಕೆ ಆಲ್ಟೋ 800 ಸರ್. ಅದೊಂದು ಸ್ವಲ್ಪ ಸಣ್ಣ ಕೆಲಸ ಇದೆ, ಅದನ್ನ ಮಾಡಿಸ್ಕೊಂಡ್ಬಿಟ್ರೆ 2.5 ಲಕ್ಷ ಗಾಡಿ ಅದು. ಇಲ್ಲಿರೋ ಗಾಡಿಗಳೆಲ್ಲ ನಿಮ್ದೇನಾ? ಎಲ್ಲ ನಮ್ಮವೇ. ಅದೆಲ್ಲ ಮುಗಿತಣ. ಸ್ಕ್ರೀನ್ ಶಾಟ್ ತಗೊಂಡಿದ್ದೀರಾ? ಕಾಲ್ ಹೊಡಿತಾ ಇದ್ದೀರಾ? ಇಲ್ಲ ಬೇರೆ ಗಾಡಿಗಳು ನೋಡ್ಬೇಕಾ? ಈಗ ಡಸ್ಟರ್ ಇಂದ ಸ್ಟಾರ್ಟ್ ಆಗುತ್ತೆ. ಡಸ್ಟರ್ ಹೇಳಿ ಸರ್. ಬನ್ನಿ ಸರ್. ಇದು 13 ಮ್ಯಾನುಫ್ಯಾಕ್ಚರಿಂಗ್, 14 ರಿಜಿಸ್ಟ್ರೇಷನ್. ಓಡಿರೋದು 71,000 ಕಿಲೋಮೀಟರ್. ಜಿನಿಯನ್ ಮೀಟರ್ ಸರ್. ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಗಾಡಿ. ತುಂಬಾನೇ ಚೆನ್ನಾಗಿದೆ ಸರ್. ಬನ್ನಿ ಸರ್. ಒಂದು 4,45,000 ರೂಪಾಯಿ ಮಾಡಿ ಸರ್. 4,45,000 ಕ್ಯಾ ಮಾಡಲು? 14 ಮಾಡಲು ಸರ್. ಓನರ್ 14 ಸಿಂಗಲ್ ಓನರ್ ಗಾಡಿ. ಓಡಿರೋದು 71,000 ಜಿನಿಯನ್ ಮೀಟರ್ ಸರ್. ಆಕ್ಸಿಡೆಂಟ್ ಫ್ರೀ ಫೈನಲ್ ಸರ್. ಎಷ್ಟು ಕೂಡ ನೀವೇ ಹೇಳ್ಬಿಡಿ. 4 ಲಕ್ಷ ರೌಂಡ್ ಫಿಗರ್ ಸರ್. ಬಜಾರಲ್ಲಿ 4,75,000 ಹೇಳ್ತಾರೆ. ಒಂದ್ ಕೆಲಸ ಮಾಡಿ ಸರ್, 4,30,000 ಮಾಡಿ ಸರ್. 4,30,000 ಅದ್ರಲ್ಲಿ ಸ್ಲೈಟ್ಲಿ ನೆಗೋಷಿಯಬಲ್ ಆನ್ ಟೇಬಲ್ ಬಂದು ತಗೊಳ್ಳಿ. ಹಾಗೆ ನೆಕ್ಸ್ಟ್ ವೆಹಿಕಲ್ ಹೋಂಡಾ ಸಿಟಿ ಸರ್. ಹೋಂಡಾ ಅಮೇಜ್. ಇದು ಬರೀ ಅಮೇಜೇ. ಇದು ಹೋಂಡಾ ಅಮೇಜೇನೆ. ನೋಡೋದಕ್ಕೆ ಸಿಟಿ ತರ ಅನಿಸ್ತಾರೆ ಯಾವಾಗಾದ್ರೂ. ಸಿಟಿ ತರ ಕಾಣಿಸುತ್ತೆ ಬಟ್ ಅಮೇಜ್ ಗಾಡಿ ಮಾತ್ರ ಇದು ತುಂಬಾ ಚೆನ್ನಾಗಿದೆ ಸರ್. ಅಲ್ಲಿ 2 ಇದಾವೆ, ಇಲ್ಲೊಂದಿದೆ. 17 ಮಾಡಲು. 17 ಮಾಡಲು, 3rd ಓನರ್. ಎಲ್ಲೋಟು ವೈಟ್ ಆಗಿದೆ. ಓಡಿರೋ 1,11,000 ಓಡಿದೆ ಸರ್. ಕಡಿಮೆ ರೇಟಲ್ಲಿ ಕೊಡೋಣ ಸರ್. ಇಷ್ಟು ಬರೀ 3,20,000 ರೂಪಾಯಿ ಕೊಡೋಣ ಸರ್. 3 ಲಕ್ಷ 17 ಮಾಡಲು 3,20,000 ಕಡಿಮೆ. ಇನ್ನೊಂದು 5,000 ಕಮ್ಮಿ ಮಾಡೋಣ ಬನ್ನಿ ಸರ್. 5,000 ಕಮ್ಮಿ ಮಾಡಕ್ 3 ಲಕ್ಷ ಯಾಕೆ ಮಾಡ್ಬೇಕು ಸರ್? ಖಂಡಿತ ಮಾಡ್ಲಿ. ಯಾವ್ದು ಹೇಳಿ? 17 ಮಾಡಲು 17. ನೀವೆಲ್ಲಿದ್ದೀರಾ? 17 ಮಾಡಲು ಗಾಡಿ ಅದು. ರೇಟ್ ಹೇಳಿ ಫೈನಲ್. ಬನ್ನಿ ಸರ್. 3,15,000 ಮಾಡಿ ಸರ್. 5,000 ಕಮ್ಮಿ ಮಾಡಿದ್ರೆ 3,15,000 ಡೈರೆಕ್ಟ್ ಬಂದು 3 ಲಕ್ಷ ಕೇಳೋಣ, ಕೊಡ್ತಾರೆ. ಅದಾದ್ಮೇಲೆ ಖಂಡಿತ ಹೆಂಗ್ ಸಿಗುತ್ತೆ? 17 ಮಾಡಲು ಹೆಂಗ್ ಸಿಗುತ್ತೆ ಹೇಳಿ? 3 ಲಕ್ಷಕ್ಕೆ ಆಗುತ್ತಾ ಸರ್? ಇದ್ರ ಎಷ್ಟು ಅನುಭವ ಆಗ್ಬಿಟ್ಟಿದೆ ಅಂದ್ರೆ, ಇದೇ ಗಾಡಿ ಬಜಾರಲ್ಲಿ ನಿಮ್ಗೆ 3,75,000 ಹೇಳ್ತಾರೆ. ನಾನು 75,000 ಹೇಳಿಲ್ಲ. ಎಷ್ಟು ಹೇಳಿದೀನಿ ಹೇಳಿ? 3,15,000 ಹೇಳಿದೀನಿ. 17 ಮಾಡಲು ಸರ್. ಇದು ಡೀಸೆಲ್ ಗಾಡಿ. ಬನ್ನಿ 3,15,000. ಅದರಲ್ಲೂ ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ಇಲ್ಲಿ ಹೇಳಿರೋ ತರ ಅದೇ ತರ ಫಿಕ್ಸ್ ಪ್ರೈಸ್ ಅಲ್ಲಿ ಯಾರು ತಗೊಂಡೋಗಲ್ಲ. ನೆಗೋಷಿಯಬಲ್ ಆಗೇ ಆಗುತ್ತೆ ಸರ್. ಇವಾಗ ಆಲ್ಮೋಸ್ಟ್ ಎಲ್ಲ ಕಡಿಮೆ ರೇಟಲ್ಲಿ ಹೇಳ್ಬಿಟ್ಟಿದೀನಿ. ನೀವು ಅದ್ರಲ್ಲೂ ನೆಗೋಷಿಯಬಲ್ ಅಲ್ಲ. ಬಂಡವಾಳ ಹಾಕಿರೋರು ಹೆಂಗೆ ಸರ್ ಹೇಳಿ ಸರ್? ಹೊಸದಾಗಿ ಓಪನ್ ಮಾಡಿದೀವಿ ನಾವು ಒಂಚೂರು ಬೆಳೆಯೋದು ಬೇಡವಾ ಸರ್? ಅಟ್ಲೀಸ್ಟ್ ನಮ್ಗೆ ಬಂಡವಾಳ ಹಾಕಿರೋದು 5,000 ರೂಪಾಯಿ ಬೇಡವಾ ಸರ್? ಹೇಳಿ ಸರ್. ನೀವೇ ಚೆನ್ನಾಗಾಗ್ಲಿ. ಒಬ್ರು ಏನು ಗೊತ್ತಾ, ಒಬ್ರು ಲಾಸ್ ಮಾಡ್ಕೊಂಡು ಕೊಡಿ ಅಂತ ಹೇಳ್ತಾ ಇಲ್ಲ. ಬೆಸ್ಟ್ ಪ್ರೈಸ್ ಕೊಡಿ. ತಪ್ಪಿಲ್ಲ, ಕಸ್ಟಮರ್ ಕೇಳೋದ್ರಲ್ಲೂ ತಪ್ಪಿಲ್ಲ. ನಮ್ಗೆ ಏನು ಬೇಜಾರಿಲ್ಲ. ಬಟ್ ಅದು ಇದೇ ಗಾಡಿ ಒಂದು ಪರ್ಚೇಸ್ ಮಾಡ್ಬೇಕು ಅಂದ್ರೆ 4 ಕಡೆ ರೌಂಡ್ 4 ಕಡೆ ಕೇಳಿ ಬರ್ತಾರೆ. 40 ವಿಡಿಯೋ ನೋಡ್ತಾರೆ. ಅವರು ಬುದ್ಧಿವಂತರಾಗಿರೋದಕ್ಕೆ ನಾನು ಒಬ್ಬನೇ ಯೂಟ್ಯೂಬರ್ ಅಲ್ಲ. ಕಾರ್ ಫೀಲ್ಡ್ ಅಲ್ಲಿ ಸುಮಾರು ಜನ ಇದ್ದಾರೆ. ಎಲ್ರು ಕೊಡೋದು ಡೀಟೇಲ್ಸ್. ಒಬ್ಬೊಬ್ರು ಒಂದೊಂದು ರೀತಿ ಕೊಡ್ತಾರೆ.
ಎಲ್ಲರೂ ಅಷ್ಟೇನೆ, ಡೀಲರ್ಗಳು ತುಂಬಾ ಜನ ಇದ್ದಾರೆ, ಒಬ್ಬೊಬ್ರು ಒಂದೊಂದು ರೇಟಿಗೆ ಕೊಡ್ತಾರೆ, ಒಬ್ಬೊಬ್ರು ಒಂದೊಂದು ಕ್ವಾಲಿಟಿ ಮಾರ್ತಾರೆ. ಇದು ಇರ್ಲಿ ಸರ್. ಆಮೇಲೆ ಹೌದು ಖಂಡಿತ. ಆಮೇಲೆ ಇನ್ನೊಂದೇನು ಗೊತ್ತಾ, ಕಸ್ಟಮರ್ ಬೇರೆ ರೇಟು, ಡೀಲರ್ಗೆ ಒಂದು ರೇಟು ನಾವು ಖಂಡಿತ ಹೇಳೋದ. ಡೀಲರ್ ಏನು ಪ್ರೈಸಲ್ಲಿ ಕೊಡ್ತಾ ಇದೀವೋ ಕಸ್ಟಮರ್ಗೂ ಅದೇ ಪ್ರೈಸಲ್ಲಿ ನಾವು ಕೊಡ್ತೀವಿ ಅಷ್ಟೇ. ಖಂಡಿತ ಹೇಳ್ತೀನಿ. ಇವೆಲ್ಲ ರೌಂಡ್ ಹಾಕಿ ಮೊನ್ನೆ ಒಬ್ರು ಕಸ್ಟಮರ್ ಬಂದರು, 15 ಮಾಡಲು ಸಿಂಗಲ್ ಓನರ್ ಗಾಡಿ ಫೋರ್ಡ್ ಫಿಗೋ ZXi ಬಜಾರೆಲ್ಲ ರೌಂಡ್ ಹಾಕಿ ಬಂದು ಇಲ್ಲಿಗೆ ಬಂದ್ರು. ಕೊನೆಗೆ ಎಷ್ಟು ಕೇಳಿ ಕೊಟ್ಟಿದ್ದು? 1,90,000 ರೂಪಾಯಿಗೆ 4 ಕಡೆ ಹೋಗಿ ಬರ್ಬೇಕು, ಅವಾಗೇ ಗೊತ್ತಾಗೋದು. ಅಣ್ಣ ನಮ್ಗೆ ಇದೇ ಗಾಡಿ ಬೇಕು ಅಂತ ಬಂದು ರಾತ್ರಿ ಡೆಲಿವರಿ ಕೊಟ್ಟು ಕಳಿಸ್ತಾರೆ. 1,90,000 ರೂಪಾಯಿ. ಹಂಗೆ ಬಜಾರಲ್ಲಿ ರೌಂಡ್ ಹಾಕಿ ಬರ್ಲಿ ಕಸ್ಟಮರು, ಕೊನೆಗೆ ಬಂದು ಖುಷಿಯಾಗಿ ನಮ್ಮ ಹತ್ರ ತಗೊಂಡೋಗ್ಬೇಕು. ಅದೇ ಖುಷಿ. ಸ್ವಿಫ್ಟ್ ಒಳ್ಳೆ ರೇಟಿಗೆ ಕೊಡಿ. ಒಳ್ಳೆ ರೇಟಿಗೆ ಕೊಡ್ತೀನಿ ಹೇಳಿ. 14 ಮಾಡಲು ಸಿಂಗಲ್ ಓನರ್ LXi. ಅವ್ರು ನೀವು ಅಲ್ಲಿ ಇಟ್ಕೊಂಡ್ರೆ ಅದ್ರ ರೇಟ್ ಹೇಳ್ತಾ ಇದ್ರಿ, ಇದ್ರ ರೇಟ್ ಹೇಳ್ತೀರಾ ಅಂತ ಅನ್ಕೋತಾ ಇರ್ತಾರೆ ಸರ್. 14 ಮಾಡಲು ಸಿಂಗಲ್ ಓನರ್ LXi ಅಂದ್ರೆ ಪವರ್ ವಿಂಡೋ ಒಂದು ಬರಲ್ಲ. ಗಾಡಿ ಮಾತ್ರ ತುಂಬಾ ಚೆನ್ನಾಗಿದೆ. ಬನ್ನಿ ಸರ್, ಒಂದು 3,90,000 ಕೊಡೋಣ. 3,90,000, ಅದರಲ್ಲಿ ಸ್ಲೈಟ್ಲಿ ನೆಗೋಷಿಯಬಲ್. ಬನ್ನಿ ಸರ್, 3,80,000 ಕೊಡೋಣ. ಬನ್ನಿ ಸರ್, ಅಷ್ಟೇ. 10,000 3,80,000 ರೂಪಾಯಿ. ಡಿಸೈರ್ ಮಾಡಲು ಸಿಂಗಲ್ ಸರ್. ಇದು 15 ಮಾಡಲು ಸಿಂಗಲ್ ಓನರ್ ಗಾಡಿ VXi ಪೆಟ್ರೋಲ್ ವೇರಿಯಂಟ್. ಇದು ಬಂದು 4,75,000. 4 ಲಕ್ಷದ 15 ಮಾಡಲು ಸಿಂಗಲ್ ಓನರ್ ಗಾಡಿ ಸರ್. ಡೀಸೆಲ್ ಡಿಮ್ಯಾಂಡ್ ಇದೆ, ಬಟ್ ಗಾಡಿ ಮಾತ್ರ ತುಂಬಾ ಚೆನ್ನಾಗಿದೆ. 4,75,000 ಸಾಕ. ಒಂದು 4,70,000 ಕೊಡೋಣ ಬಿಡಿ ಸರ್. 5,000 ಕಡಿಮೆ. 4,60,000 ರೂಪಾಯಿ ಕೊಡೋಣ ಬನ್ನಿ ಸರ್. 4,50,000. 4,60,000 ರೂಪಾಯಿ ಕೊಡೋಣ ಸರ್. ಫೈನಲ್ ರೇಟ್ ಅದು. ಇದೇ ಗಾಡಿ ಬಜಾರಲ್ಲಿ ನಿಮ್ಗೆ 5 ಲಕ್ಷ ಹೇಳ್ತಾರೆ. ಹಾಗೇನೆ ನೆಕ್ಸ್ಟ್ ವೀಕಲ್ಲಿ ಯಾರಾದ್ರೂ ಟಾಟಾ ಏರಿಯಾ ಬೇಕು ಅಂದ್ರೆ ಟಾಟಾ ಏರಿಯಾ ಕೂಡ ಇದೆ ಅಲ್ವಾ? ಅದೇ ಅಲ್ವಾ? ಹೌದು ಸರ್. ಹೌದು. ಡೀಟೇಲ್ಸ್ ಅಣ್ಣ. ಟಾಟಾ ಆರಿಯಾ ಬಂದು ಸರ್, 12 ಮಾಡಲು 12 ಮಾಡಲು 2012 ಮಾಡಲು. ಓನರ್ ಮಾತ್ರ 3 ಓನರ್ ಆಗಿದ್ದಾರೆ. ಗುಡ್ ಕಂಡೀಷನ್ ಗಾಡಿ, ಡೀಸೆಲ್ ವೇರಿಯಂಟ್, 8 ಸೀಟರ್ ವೆಹಿಕಲ್. 4 ಲಕ್ಷ ಮಾಡೋಣ ಸರ್. 4 ಲಕ್ಷ. 4 ಲಕ್ಷ ಯಾವ ಮಾಡಲ್ ಅಂದ್ರಿ? 12 ಮಾಡಲು 12 ಮಾಡಲು. 4 ಲಕ್ಷ. 3,80,000 ಕೊಡಿ ಸರ್. 3ನೇ ಓನರ್ ಗಾಡಿ ಇನ್ನು ಕೇಳ್ತೀನಿ ಸರ್. ಗಾಡಿ ಹೆಂಗಿದೆ ಸರ್? 8 ಸೀಟರ್ ಗಾಡಿ ಸರ್. ಎಲ್ಲಿ ಸರ್ 3,80,000. 3,80,000 ಮಾಡೋಣ ಸರ್. ಈಗ 12 ಮಾಡಲು 8 ಸೀಟರ್ ಗಾಡಿ, 3rd ಓನರ್. ಹೌದು. 3,80,000. 80,000 ಫೈನಲ್. ನಿಮ್ ಫೈನಲ್ ಹೇಳಿ. ಒಂದು 75 ಮಾಡಿ. 70. 70 ಮಾಡಿ. 50 ಸರ್. ನೀವೇನು ಇಳಿಸ್ಕೊಂಡೆ ಬಂದ್ರಿ? ಹೇಳಿ, ಒಂದು ಒಳ್ಳೆ ರೇಟ್ ಹೇಳಿ. 4,70,000 ಸರ್. 4,70,000 ಬೇಡಿ ಸರ್. ಬರೀ 3 ಲಕ್ಷ. ಖುಷಿ ಆಗ್ಬಿಡ್ತೀರಲ್ಲ? 3,70,000 ಇನ್ನು ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ಬಾಳ ಬೇರೆ ಕಾರ್ ನೋಡೋಣ. i20 ಡೀಟೇಲ್ಸ್ ಹೇಳಿ ಸರ್. i20 ಬ್ಯಾಗ್ಲ ಡೀಸೆಲ್ ವೇರಿಯಂಟ್ ಮಾಡಲು ಬಂದು 1213 ಸೆಕೆಂಡ್ ಓನರ್ ಗಾಡಿ. ಸೆಕೆಂಡ್ ಓನರ್ ಗಾಡಿ ಸರ್. ಬಜಾರಲ್ಲಿ 3.5 ಲಕ್ಷ ಇದೆ. ನಮಗೆ ಬೇಡ ಸರ್. 3 ಲಕ್ಷ ಕೊಡಿ ಸರ್, ಸಾಕು. 3 ಲಕ್ಷ ಕೊಡಿ ಸರ್. ಡೀಸೆಲ್ ವೇರಿಯಂಟ್ ಸರ್. ಇದು ಮಾಡಲು 13 ಮಾಡಲು 13 ಸೆಕೆಂಡ್ ಓನರ್. ಯಾವ್ದು ಇದು ವೇರಿಯಂಟ್? ಮ್ಯಾಗ್ನಾ. ಡೀಸೆಲ್ ಪೆಟ್ರೋಲ್ ಗಾಡಿ ಗುಡ್ ಕಂಡೀಷನ್ ಆಗೈತೆ. ಡೀಸೆಲ್ ಗಾಡಿ ಸರ್. ಡೀಸೆಲ್ ಗಾಡಿ 3 ಲಕ್ಷ. 3 ಲಕ್ಷ. ಅದ್ರಲ್ಲಿ ನಾನು 3.5 ಹೇಳಲಿಲ್ಲ. 3 ಲಕ್ಷ ಕೊಡಿ ಸರ್, ತಗೊಂಡೋಗಿ ಸರ್. ಹೇಳಕ್ಕೂ ಆಗಲ್ಲ ಸರ್. ಇದು ಬೇರೆ ಏನು ಮಾತೇ ಇಲ್ಲ. 3 ಲಕ್ಷ ಬೇಕಾದ್ರೆ ಬಜಾರಲ್ಲಿ ನೀವು ಬೇರೆ ವಿಚಾರಿಸ್ಕೊಂಡು ಒಂದು 2.80 ಸರ್. ಖಂಡಿತ ಆಗಲ್ಲ. 3 ಲಕ್ಷ ಬೇಕು. ಖಂಡಿತ ಆಗಿಲ್ಲ. ಬರಕ್ಕೆ ಹೋಗ್ಬಿಡಿ ಅಂತೀರಾ? ಇಲ್ಲ, ಬರಕ್ಕೆ ಹೋಗ್ಬೇಡಿ ಅಂತ ಹೇಳಿ ಆಗುತ್ತೆ. ಬನ್ನಿ, ತಪ್ಪಿಲ್ಲ. ಬರಕ್ಕೆ ಹೋಗ್ಬಿಡಿ ಅಂದ್ರೆ ಅವ್ರು ಬರೋಲ್ಲ. ಆಗುತ್ತೆ ಅಂತ ಇದ್ದಾರೆ. 3 ಲಕ್ಷ. ಒಮ್ಮಿನಿ ಸರ್. ಇದು ಬಂದು 2000 ಮಾಡಲು 5 ಸೀಟರ್ 7 ಸೀಟರ್ ಮಾಡಲು 5 ಸೀಟರ್ ಗಾಡಿ. 5 ಸೀಟರ್ AC ಇರುತ್ತೆ. 5 ಸೀಟರ್ ಗಾಡಿ. ಓನರ್ ಮಾತ್ರ 4 ಓನರ್ ಆಗಿದ್ದಾರೆ. ಗಾಡಿ ಗುಡ್ ಕಂಡೀಷನ್ ಆಗಿದೆ ಸರ್. ಇದು ನಮ್ದೆಲ್ಲ ಪಾರ್ಕಿಂಗ್ ಸೇಲಿಗೆ ಬಂದಿರೋ ಕಸ್ಟಮರು. 1 ಲಕ್ಷ ಬೇಕೇ ಬೇಕಂತ ಇದಕ್ಕೆ. ಹೌದಾ? 1 ಲಕ್ಷ ಬೇಕಂತೆ. ಇನ್ನೊಂದು 5,000 ಹೆಚ್ಚು ಕಡಿಮೆ ಮಾಡಿಸ್ಬೋದು. ನೀವೇ ಸುಸ್ತು ಹೊಡೆದ್ಬಿಟ್ರೆ 95,000 ರೂಪಾಯಿ ಆಗುತ್ತೆ. ಯಾಕಂದ್ರೆ ಅದ್ರ ರೇಟ್ ಕೇಳಿ ನನಗೆ ಸುಸ್ತಾಗಿ. ಯಾವ ಮಾಡಲು? 2000 ಮಾಡಲು ನೋಡಿ. ಅದ್ರ ರೇಟ್ ಕೇಳಿ ಅವ್ರು ಸುಸ್ತಾದ್ರು ಅಂದ್ರೆ 1 ಲಕ್ಷ ಬೇಕೇ ಬೇಕಂತೆ. 1 ಲಕ್ಷ ಬೇಕಂತೆ. ಅದ್ರಲ್ಲಿ ಒಂದು 5,000 ರೂಪಾಯಿ ಬಾರ್ಗಿನ್ ಮಾಡಿ ಕೊಡ್ಬೋದು ಅಷ್ಟೇ. 90. ಆದ್ರೆ ಇಷ್ಟಪಟ್ಟು ಯಾರಾದ್ರೂ ಆಗ್ಬೇಕು. ಖಂಡಿತ ಇಲ್ಲ. 3 ತಿಂಗಳಾದ್ರೂ ನೆಕ್ಸ್ಟ್ ವಿಡಿಯೋಗೆ ಇಲ್ಲೇ ಇರುತ್ತೆ. ಒಳ್ಳೆ ರೇಟ್ ಕ್ಲೋಸ್ ಮಾಡಕ್ಕೆ ಹೇಳಿ. ಗಾಡಿ ಮಾತ್ರ ಗುಡ್ ಕಂಡೀಷನ್ ಆಗಿದೆ ಸರ್. ಫೋರ್ಡ್ ಫಿಯೆಸ್ಟಾ ಬಂದು 6 ಮಾಡಲು FC ರನ್ನಿಂಗ್ ಇದೆ. ಇನ್ಶೂರೆನ್ಸ್ ಲ್ಯಾಪ್ಸ್ ಆಗಿದೆ. ಗಾಡಿ ಚೆನ್ನಾಗಿದೆ ಅಂತಂದ್ರೆ ಸ್ವಲ್ಪ ಆವರೇಜ್ ಗಾಡಿನೇ ಸರ್. ಇದು SXi ಟಾಪ್ ಅಂಡ್ ಮಾಡಲು. AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಎಲ್ಲ ಬರುತ್ತೆ ಸರ್. ಇದು ಕಡಿಮೆ ರೇಟಿಗೆ ಕೊಡೋಣ ಸರ್. ಕಡಿಮೆ ರೇಟಲ್ಲಿ ಅಂದ್ರೆ ಕಡಿಮೆ ರೇಟ್ಗೆ ಕೊಡೋಣ ಸರ್. ತಗೊಂಡೋಗಿ ಒಂದು 20,000 ಖರ್ಚು ಮಾಡ್ಕೊಳ್ಳಿ ಸರ್. 80,000 ರೂಪಾಯಿ ಕೊಡ್ತೀನಿ ಸರ್. ಸಾಕು. 80,000 ರೂಪಾಯಿ ಕೊಡ್ತೀನಿ. 80,000. 80,000. 1 ಲಕ್ಷ ಹೇಳಿಲ್ಲ, 1.10 ಹೇಳಿಲ್ಲ. ಓನರ್ ಎಷ್ಟು ಸರ್? 4 ಓನರ್. 1 ಲಕ್ಷಕ್ಕೆ ನೋಡೋಣ. ಸ್ಕ್ರೀನ್ ಶಾಟ್ ತಗೊಂಡ್ರೆ ಹಾಗೆ ನೆಕ್ಸ್ಟ್ 80,000 ರೂಪಾಯಿ ಸರ್. 50,000 ಸರ್. ಕೇವಲ 80,000 ಸರ್. ಫೈನಲ್ ಹೇಳಿ ರೇಟು ಸರ್. 80,000 ಅಷ್ಟೇ. ಮತ್ತೆ ಬನ್ನಿ, ಅದ್ರ ಬಗ್ಗೆ ಯಾಕೆ ಮತ್ತೆ ಬೇಕಾಗಿರೋ ತಗೊಂತಾರೆ. ಸ್ವಿಫ್ಟ್ ಸರ್. 2007 ಮಾಡಲು VXi ಪೆಟ್ರೋಲ್ ವೇರಿಯಂಟ್. 7 ಮಾಡಲು ಸೆಕೆಂಡ್ ಓನರು
ಸರ್ 2,35,000 ಕೊಡೋಣ ಸರ್. 235 235 225 ಸರಿ ಮಾಡಿ ಸರ್. 2,25,000 ಕೊಡೋಣ. 215 ಸರ್ 2,25,000 ಕೊಡೋಣ ಸರ್. ನಿಮ್ಗೆ ಎಲ್ಲಿ ಸರ್ ಸಿಗುತ್ತೆ VXI ಪೆಟ್ರೋಲ್ ಗಾಡಿ? ಅಲ್ಲಿ ಲಾಕ್ ಮಾಡಬೇಕು. ಇಲ್ಲ ಅಲ್ಲಿ ಲಾಕ್ ಮಾಡ್ಬಿಡಿ ಅಷ್ಟೇ. 2,25 ಲಾಕ್ ಮಾಡ್ಬಿಡಿ ಅಷ್ಟೇ. 215 ಆಗಲ್ಲ, ಡೈರೆಕ್ಟ್ ಬಂದು ಮಾತಾಡಿ. ಹಾಗೆ ಐಟನ್ ಸರ್ ಇದು ಸ್ಯಾಂಟ್ರೋ ಹೊಸದು ಲೇಟೆಸ್ಟ್ ಮಾಡಲು 18 ಮಾಡಲು ಸಿಂಗಲ್ ಓನರ್ ಗಾಡಿ. 3,65,000 ಕೊಡೋಣ ಸರ್. 3,65,000 ಶೋರೂಮ್ ಅಲ್ಲಿ ಹೊಸ ಬಿಟ್ಟಾಗ ಅಷ್ಟು ಸೇಲ್ ಆಗ್ಲಿಲ್ಲ ಸ್ಯಾಂಟ್ರೋ ಸರ್. ಆಗಿಲ್ಲ, ಇವಾಗ ಆಗ್ತದೆ ನೋಡಿ ಸರ್. ಯಾಕೆಂದ್ರೆ ನಮ್ಮಲ್ಲಿ ಕಡಿಮೆ ಬೆಲೆ ಅಲ್ವಾ, ಹಂಗಾಗಿ ಹೋಗುತ್ತೆ ನೋಡಿ. ಏನ್ ಕೌಂಟರ್ ಕೊಟ್ರಿ ಸರ್? ಸರ್ ಖಂಡಿತ ಹೇಳ್ತೀನಿ, ನಮ್ಮಲ್ಲಿ ಕಡಿಮೆ ಬೆಲೆ ನೋಡಿ. ತಗೊಂಡೋಗಿ 3,45,000 ಕೊಡಿ ಸರ್. ಅಷ್ಟೇ. 3,45,000 ಕೊಡೋಣ ಹೋಗಿ ಸರ್. 18 ಮಾಡಲು ಸಿಂಗಲ್ ಓನರ್ ಗಾಡಿ. ಲಾಕಿಂಗ್ ಪ್ರೈಸ್ ಹೇಳಿ. 3,40,000 ಕೊಡೋಣ ಹೋಗಿ ಸರ್. 5,000 ಅಷ್ಟೇನಾ? ಸರ್ ನಾನು 25,30,000 ಕಮ್ಮಿ ಹೇಳಿದ್ದೀನಿ ಸರ್. ನೀವು ಹೇಳಿ. 3,40,000 ಅದೇ ಹೇಳಕ್ ನಾನು ಇನ್ನೊಂದ್ಸರಿ ಕೇಳ್ಬೇಕಾ ಸರ್? ನಾನು ಫಸ್ಟ್ ಎಷ್ಟು ಹೇಳಿದೆ ಹೇಳಿ? 3,65,000 ಹೇಳಿದೆ. ಅದರಲ್ಲೂ ಕಡಿಮೆ ಮಾಡಿ ಎಷ್ಟು ಹೇಳಿದೆ? 3,000 ಸರ್. 3,40,000 ಮಾಡಿ ಸರ್. ಅದನ್ನೇನ ಅವಾಗಿಂದ ಕಮ್ಮಿ ಮಾಡೋಣ ಅಂತ. 18 ಮಾಡಲು ಸಿಂಗಲ್ ಓನರ್ ಗಾಡಿ. 35 ಮಾಡಿ ಸರ್. ಎಷ್ಟು? 4,35 ಮಾಡಿ. 4,35 ಬರೋಣ ಈ ಕಡೆ. ಸ್ವಿಫ್ಟ್ ಅಣ್ಣ ಲೇಟೆಸ್ಟ್ ಮಾಡಲಿ ಆಪಲ್ ಶೇಪ್ ಸರ್. ಇದು 18 ಮಾಡಲು 2018 ಮಾಡಲು ZXi ಪ್ಲಸ್ ಟಾಪ್ ಅಂಡ್ ಮಾಡಲು ಗಾಡಿ. ಏನಿದೆ ಹೇಳಿ ಕೆಲಸ? ಬರೀ 25,000 ಕೆಲಸ ಅದೇ. 25,000 ಕೆಲಸ ಮಾಡಿಸ್ಬಿಟ್ರೆ 6.5 ಲಕ್ಷ ರೂಪಾಯಿ ಗಾಡಿ ಸರ್. 5 ಲಕ್ಷಕ್ಕೆ ಕೊಡ್ತೀನಿ ಸರ್. 5 ಲಕ್ಷಕ್ಕೆ ಸ್ವಲ್ಪ ಹೆಡ್ಲೈಟ್ ಅದು ಇದು ಡ್ಯಾಮೇಜ್ ಆಗಿದೆ. ಅದೇ ಸಣ್ಣ ಪುಟ್ಟ ಕೆಲಸ ಇದೆ. 25,000 ಖರ್ಚು ಮಾಡಿದ್ರೆ 6.5 ಲಕ್ಷ ರೂಪಾಯಿ ಗಾಡಿ. 18 ಮಾಡಲು ನಾನು ಕೊಡ್ತಾ ಇರೋದು ಎಷ್ಟು ಹೇಳಿ? 5 ಲಕ್ಷ ಕೊಡ್ತಾ ಇದ್ದೀನಿ. 18 ಮಾಡಲು ಸಿಂಗಲ್ ಓನರ್ ಗಾಡಿ ಅಷ್ಟೇ. ಹಾಗೆ ನೆಕ್ಸ್ಟ್ ವೆಹಿಕಲ್ ಸ್ವಿಫ್ಟ್ 10 ಮಾಡಲು ಸರ್. ಇದು VDI 10 ಮಾಡಲು ಸೆಕೆಂಡ್ ಓನರು VDI ಡೀಸೆಲ್ ವೇರಿಯಂಟು. 3 ಲಕ್ಷ 250 ಸರ್. ನೀವೇನು ಸರ್ 7 ಮಾಡಲ್ ಗಾಡಿ ರೇಟ್ ಕೇಳ್ದಂಗೆ ಮತ್ತೆ 3 ಲಕ್ಷ ಇರ್ಲಾ ಏನು ಹಿಂಗೆ ಇನ್ನೊಂದು ಸ್ವಲ್ಪ ಕಮ್ಮಿ ಮಾಡಿ ಸರ್. 2,90,000 ಮಾಡಿ ಸರ್. ಅಷ್ಟೇನಾ? ಸರಿ ಬನ್ನಿ. ನೀವು ಪ್ರೈಸ್ ಫಿಕ್ಸ್ ಮಾಡೋದು ನೀವು ಹೇಳ್ಬೇಕು. ಹೆಂಗೆ 3 ಲಕ್ಷ ಇರ್ಲಾ ಕಮ್ಮಿ ಮಾಡಲ್ಲ ಅಂದ್ರೆ? ಆದ್ರೂ ನೀವು ಬಜಾರಲ್ಲೆಲ್ಲ ಎಷ್ಟು ಕಡೆ ಓಡಾಡಿರ್ತೀರಾ, ಈ ರೇಂಜಲ್ಲಿ ಸಿಗುತ್ತೆ ನೀವೇ ಹೇಳ್ಬಿಡಿ. ಅದಕ್ಕೆ ಕೇಳ್ತಾ ಇರೋದು ಆಗಬಹುದೇನೋ ಅಂತ. ಸ್ಯಾಂಟ್ರೋ ಸರ್ ಇದು 7 ಮಾಡಲು ಸೆಕೆಂಡ್ ಓನರ್ ಗಾಡಿ. 1,55,000 ಕೊಟ್ಬಿಡ ಸಾಕಾ? 1,40,000 ಮಾಡಿ ಸರ್. ಸಾಕಾ? 1,40,000 ಮಾಡಿ ಸರ್. ಸರ್ 7 ಮಾಡಲು ಸರ್. ಲಾಕಿಂಗ್ ಪ್ರೈಸ್ 1,40,000 ಮಾಡಿ ಸರ್. 40,000 ಯಾವ ಮಾಡಲಿ? ಎಷ್ಟು ಓನರ್ ಅಂದ್ರೆ? 7 ಸೆಕೆಂಡ್ ಓನರ್ ಗಾಡಿ ಅಷ್ಟೇ. ಇನೋವಾ ಇನ್ನೊಂದು ಸರ್. ಇದು ಬಂದು ಇನೋವಾ 7 ಮಾಡಲು ಕರ್ನಾಟಕ ರಿಜಿಸ್ಟ್ರೇಷನ್ ಗಾಡಿ. ಕರ್ನಾಟಕ ರಿಜಿಸ್ಟ್ರೇಷನ್ ಗಾಡಿ. ಯಾವುದು? ವಿ ವರ್ಷನ್. ಓನರ್ ಮಾತ್ರ 3 ಓನರ್ ಆಗಿದ್ದಾರೆ ಸರ್. 4 ಲಕ್ಷ ರೂಪಾಯಿ ಕೊಡೋಣ ಸರ್. 4 ಲಕ್ಷ ರೂಪಾಯಿಗೆ 2007 ಮಾಡಲು 7 ಮಾಡಲು 4 ಲಕ್ಷ ಜಿ ಡೀಸೆಲ್. ಹೌದೌದು. 4 ಲಕ್ಷ. 4 ಲಕ್ಷ ಫೈನಲ್ ರೇಟ್ ಒಂದು 390 ಮಾಡಿ. ಹೇಳೋಣ ಸರ್. 3,80,000 ರೂಪಾಯಿ ಮಾಡಿ ಸರ್. ಹೋಗಿ ಎಲ್ಲಿಗೆ ಹೋಗ್ತಾರೆ ಹೇಳೋಣ ಬೇಗ. ಖಂಡಿತ 380 ಮಾಡಿ ಸರ್. 380ಕ್ಕೆ 7 ಮಾಡಲು. ಎಷ್ಟನೇ ಓನರ್? ಥರ್ಡ್ ಓನರ್ ಜಿ. ಹಾಗೆ ನೆಕ್ಸ್ಟ್ ವೆಹಿಕಲ್ ಯಾವ್ದಣ್ಣ? ಸೆಲೋರಿಯಾ 20 ಮಾಡಲು ಹೇಳೋಣ. 20 ಮಾಡಲು ಸಿಂಗಲ್ ಓನರ್ ಗಾಡಿ ಸರ್. VXi 4,40 ಮಾಡಿಬಿಡೋಣ. ಮಾಡಿಬಿಡೋಣ. 4,40 ಕೊಟ್ಬಿಡೋಣ ಬಿಡಿ ಸರ್. ಮತ್ತೆ ಫೈನಲ್ ಬೇಡ ಸರ್. ಒಂದು 4,30 ಮಾಡಿ ಸರ್. ನಾನು ಮಾಡಲ್ಲ, ನೀವು ಮಾಡಿ. ನೀವು ಹೇಳ್ಬಿಡಿ ಸರ್ ಒಂದು ಮಾತು. 4 ಲಕ್ಷ ರೌಂಡ್ ಫಿಗರ್. 4,10,000 ರೂಪಾಯಿ ಕೊಟ್ಬಿಡೋಣ ಬಿಡಿ ಸರ್. 4,10,000 ಕಮ್ಮಿ ಮಾಡ್ತೀನಿ ಅಂತ ರೇಟ್ ಜಾಸ್ತಿ ಹೇಳಿದ್ರಾ? 20 ಮಾಡಲು ಇಲ್ಲ ಸರ್. ಆ ಥರ ಇಲ್ಲ. ಫೈನಲ್ಲಿ 20 ಮಾಡಲು ಸರ್. ಸಿಂಗಲ್ ಓನರ್ ಗಾಡಿ 4,10,000 ರೂಪಾಯಿ ಕೊಡೋಣ ಬನ್ನಿ ಸರ್. 4,10,000ಕ್ಕೆ 20 ಮಾಡಲು ಸೆಲೆರಿಯೋ. ಆಟೋಮೆಟಿಕ್ ಮ್ಯಾನ್ಯುಯಲ್ ಸರ್? ಮ್ಯಾನ್ಯುಯಲ್ ಅಷ್ಟೇ. ನೋಡ್ಕೊಳ್ಳಿ, ಸ್ಕ್ರೀನ್ ಶಾಟ್ ತೊಗೊಳ್ಳಿ ಗಾಡಿ ನಂಬರ್. ಇನ್ನೊಂದು ಪೋಲೋ ಸರ್. ಇದು ಬಂದು ಹೈಲೈನ್ ಸರ್. ಟಾಪ್ ಅಂಡ್ ಮಾಡಲು 15 ಮಾಡಲು ಸೆಕೆಂಡ್ ಓನರ್ ಡೀಸೆಲ್ ವೇರಿಯಂಟು. ಎಷ್ಟು ಮಾಡೋಣ ಸರ್? 15 ಮಾಡಲು ಸೆಕೆಂಡ್ ಓನರ್. 15 ಮಾಡಲು ಸೆಕೆಂಡ್ ಓನರ್ ಹೈಲೈನ್. ಅದು ಕರ್ನಾಟಕ ರಿಜಿಸ್ಟ್ರೇಷನ್ ಗಾಡಿ. 4 ಲಕ್ಷ ಮಾಡಿಬಿಡೋಣ. ಮಾಡಿ 3 ಕೊಟ್ಟರು ಖುಷಿನೇ ಸರ್. 3 ಲಕ್ಷ ಬೇಡ ಸರ್. ಸರ್ ಬಂದು 2,85,000 ರೂಪಾಯಿ ಕೊಡೋಣ ಅಣ್ಣ. ಇಂಟ್ರೆಸ್ಟೆಡ್ ಗಾಡಿ ಅಲ್ಲ, ಕರ್ನಾಟಕ ರಿಜಿಸ್ಟ್ರೇಷನ್ ಗಾಡಿ ಸರ್. ಕರ್ನಾಟಕ ರಿಜಿಸ್ಟ್ರೇಷನ್ ಗಾಡಿನೇ. ನಮ್ಮ ವೀಕ್ಷಕರು ಚೆನ್ನಾಗಿರ್ಬೇಕು. ಕಡಿಮೆ ರೇಟ್ ಸಿಗ್ತದಪ್ಪ ಪರವಾಗಿಲ್ಲ ನೋಡ್ಕೊಳ್ಳಿ. ಕರ್ನಾಟಕ ರಿಜಿಸ್ಟ್ರೇಷನ್ ಗಾಡಿ, ಅದರಲ್ಲೂ 2015 ಮಾಡಲು ಹೈಲೈನ್ ಟಾಪ್ ಎಂಡ್ ಡೀಸೆಲ್. ಎಷ್ಟೇ ಓನರು ಸರ್? ಸೆಕೆಂಡ್ ಓನರ್ ಸರ್. 2,90,000. 2,90,000 2,85,000 ಕೊಡಿ ಸರ್. ತಗೊಂಡೋಗಿ ಸರ್. ಲಾಟ್ರಿನೇ ಖಂಡಿತ 2,85,000 ರೂಪಾಯಿ ತಗೊಂಡೋಗಿ. ಡಿಮ್ಯಾಂಡ್ ರೇಟ್ ಅಲ್ಲಿ ಗಣೇಶ್ ಹಬ್ಬದ ಬಂಪರ್ ಆಫರ್ 2,80,000 ಬೇಡ ಸರ್. 2,80,000 ಕೊಡಿ ಸರ್. ಗಾಡಿ ಚೆನ್ನಾಯ್ತಾ? ಸ್ವಲ್ಪ ಸಣ್ಣ ಕೆಲಸ ಇದೆ. 10,000 ರೂಪಾಯಿ ಕೆಲಸ. 10,000 ರೂಪಾಯಿ ಕೆಲಸ ಮಾಡಿಸ್ಕೊಳ್ಳಿ. ನಿಮಗೆ 3.5 ಲಕ್ಷಕ್ಕೆ ಹೋಗುತ್ತಲ್ಲ ಅದು. ಓಕೆ. ಡೀಲರ್ ಹತ್ರ 2,80 ಕೊಡಿ ಸಾಕು ಅಷ್ಟೇ.
ಹಾಗೆ ನೆಕ್ಸ್ಟ್ ವೆಹಿಕಲ್ ಯಾವ್ದಣ್ಣ ಇದು? ಇದು ಅಷ್ಟೇ ಇಗ್ನೇಶ್ ಸರ್. ಇಗ್ನಿಸ್. 18 ಮಾಡಲು ವಿಘ್ನೇಶ್. ಇಗ್ನಿಸ್. ಹಾಂ, ಡೀಟೇಲ್ಸ್ ಅಣ್ಣ. ಇಗ್ನೇಶ್ 18 ಮಾಡಲು ಸಿಂಗಲ್ ಓನರ್ ಗಾಡಿ, ಪುಷ್ ಬಟನ್ ಸ್ಟಾರ್ಟ್. ಹಾಂ, ಗಾಡಿ ಸ್ವಲ್ಪ ಆವರೇಜ್ ಗಾಡಿ. ಅದೇ ಇದು ನಾನು ನಿಮ್ಗೆ ಶಿಫ್ಟ್ ಹೇಳಿದ್ನಲ್ಲ, ಅದೇ ಥರ ಒಂದು 25,000 ರೂಪಾಯಿ ಕೆಲಸ ಇದೆ, ಬಿಟ್ಟರೆ ಬೇರೆ ಇನ್ನೇನಿಲ್ಲ. 6.5 ಲಕ್ಷ ರೂಪಾಯಿ ಗಾಡಿ ನಿಮಗೆ ಸರ್ 4,10,000 ರೂಪಾಯಿ ಕೊಡ್ತೀನಿ. ಸಾಕು, ಇನ್ನೊಂದು ಸ್ವಲ್ಪ ಕಡಿಮೆ ಮಾಡ್ತೀರಾ? 4,10,000 ರೂಪಾಯಿ ಸರ್, ಬಜಾರಲ್ಲಿ ಎಲ್ಲಿ ಸರ್ ಸಿಗ? ಅದು ಬಿಡಿ, ಆಗುತ್ತಾ? ಒಂದು 5,000 ಕಮ್ಮಿ ಮಾಡಿ. 4,05,000. 4 ಲಕ್ಷ ಮಾಡಿ ಸರ್, ತಗೊಂಡೋಗಿ ಸರ್. ಅಷ್ಟೇ ನೋಡಿ, 4 ಲಕ್ಷ ಮಾಡ್ತಿದ್ಯಾ ನನ್ನ ಅಂತ. ಹಾಗೆ ನೆಕ್ಸ್ಟ್ ವೆಹಿಕಲ್ ಇನ್ನೊಂದು ಯಾವ್ದಣ್ಣ ಇದು? ಸೆಲಾರಿಯಾ 17 ಮಾಡಲು ಸರ್. ಆಟೋಮೆಟಿಕ್, ಕೆಲವು ತುಂಬ ಜನ ಆಟೋಮೆಟಿಕ್ ಅಂತಾರೆ ನೋಡಿ ಸರ್. ನಮ್ಮಲ್ಲಿ ಇವಾಗ 3 ಗಾಡಿ ಇದ್ದಾವೆ. ಕ್ವಿಡ್ ಒಂದು, ಆಲ್ಟಿಸ್ ಒಂದು, ಸೆಲಾರಿಯಾ ಒಂದು. ಇದು ಕೂಡ ಗಾಡಿ ತುಂಬ ಚೆನ್ನಾಗಿದೆ. 17 ಮಾಡಲು ಸಿಂಗಲ್ ಓನರ್ ಗಾಡಿ ಸರ್. 4.5 ಲಕ್ಷ ಮಾಡೋಣ ಹಿಂಗೆ. ಇನ್ನು ಮಾತಾಡೋಣ ಒಳಗಡೆ ಆಫೀಸಲ್ಲಿ. ನೀವು ಹೆಂಗೆ ಹೇಳ್ತೀರಾ ಹಂಗೆ? ಮಾತಾಡೋಣ ಅಂದ್ರೆ ನಾಲ್ಕು ಮಾತಾಡೋಣ. ಯಾಕಂದ್ರೆ ನೀವು ಬಜಾರಲ್ಲಿ ಸಿಕ್ಕಾಪಟ್ಟೆ ಎಲ್ಲ ಇರ್ತೀರಾ. ಏನು ಕೊಡ್ಬೇಕು ಹೇಳಿ ಸರ್? ಹೇಳಿ, ಎಷ್ಟು ಕೊಡಿ? 4.5 ಮಾಡೋಣ. ನಾನು ಹೇಳಿದ್ರೆ ರೇಟ್ ಕೊಡ್ತೀರಾ? ಹೇಳಿ ಸರ್, ಒಂದು ಮಾತು ಹೇಳಿ. 4 ಲಕ್ಷ. 4 ಲಕ್ಷ ಬನ್ನಿ ಸರ್, ಕೊಡೋಣ. ಪಕ್ಕನಾ? ಪಕ್ಕ 4 ಲಕ್ಷ ಕೊಡ್ತೀನಿ ಬನ್ನಿ ಸರ್. 3.70 ಸರ್. ನೀವೇ 4 ಲಕ್ಷ ಕೇಳಿದ್ದೀರಾ, 50,000 ಕಮ್ಮಿ ಆಗಿದೆ. ಬನ್ನಿ 4 ಲಕ್ಷ, ಇನ್ನೂ ಒಂದು 5,000 ಹೆಚ್ಚು ಕಡಿಮೆ ಮಾಡ್ಕೊಡ್ತೀನಿ ಬನ್ನಿ ಸರ್. 3.95. 3.95 ಬನ್ನಿ ಸರ್. 17 ಮಾಡಲ ಸರ್, ಆಟೋಮೆಟಿಕ್ ಸಿಂಗಲ್ ಓನರ್ ಗಾಡಿ ಸರ್. ಪೆಟ್ರೋಲ್ ಬನ್ನಿ. 3.95 ಕೊಡ್ತೀನಿ ಬನ್ನಿ. ಕ್ಲೋಸಾ? ಮುಗಿಸೋಣ. ನೆಗೋಷಿಯಬಲ್ ಸರ್. ಇದೆಲ್ಲ ಎಲ್ಲ ಗಾಡಿಗಳು ಸರ್. ಇವಾಗ ಆಲ್ಮೋಸ್ಟ್ ನಿಮಗೆ 100ಕ್ಕೆ 200% ಎಲ್ಲ ಆಫರಲ್ಲೇ ಹೇಳ್ಬಿಟ್ಟಿದ್ದೀನಿ. ಅದರಲ್ಲೂ ನೀವು ಇನ್ನೂ ಆಫರ್ ಕೇಳಕ್ ಹೋದ್ರೆ ಆಗುತ್ತಾ? ಖಂಡಿತ ಆಗಲ್ಲ. ಖಂಡಿತ ಆಗಲ್ಲ. ನೆಗೋಷಿಯಬಲ್ ಆದ್ರೆ ಬರ್ತಾರೆ ಸರ್. ಇವಾಗ ಆಲ್ಮೋಸ್ಟ್ ಎಲ್ಲ ಕೊಟ್ಬಿಟ್ಟಿದ್ದೀನಲ್ಲ, ಇನ್ನೇನು ಕೊಡ್ಬೇಕು ಹೇಳಿ? ಮುಗಿಸೋಣಾಗಾದ್ರೆ ಖಂಡಿತ ಸರ್. ಕಮಿಷನ್ ಬೇಕಾ? ಖಂಡಿತ ನಮಗೆ ಸರ್. ಯಾವುದೇ ರೀತಿ ಯಾವತ್ತು ಎಲ್ಲೂ ನಾವು ಕಮಿಷನ್ ಅನ್ನೋದೇ ಇಲ್ವೇ ಇಲ್ಲ. ಆರ್ಟಿಒ ಬೇಕಾ? ಯಾವ ಆರ್ಟಿಒ ಚಾರ್ಜ್? ಮತ್ತೆ ಅದು ಬೇಕು, ಅದು ಎಕ್ಸ್ಟ್ರಾ ಚಾರ್ಜ್. ಕಮಿಷನ್ ಬೇಡ, ನಮಗೆ ಬರಲ್ವಲ್ಲ ಸರ್. ಅದು ಆರ್ಟಿಒ ಇರ್ಲಿ ಬೇಡ. ಇರೋದು ಹೇಳ್ಬೇಕು ಅಲ್ವಾ? ಇರೋದನ್ನ ಕಮಿಷನ್ ಇಲ್ಲ, ಆರ್ಟಿಒ ಚಾರ್ಜಸ್ ಮಾತ್ರ ಕೊಡಬೇಕು. ಇನೋವಾ ಆಗಿರ್ಬೋದು, ಕ್ವಿಡ್ ಆಗಿರ್ಬೋದು, i20 ಆಗಿರ್ಬೋದು, ಬಲೆನೋ ಆಗಿರ್ಬೋದು, ಪೋಲೋ ಆಗಿರ್ಬೋದು, ಎಸ್ಪ್ರೆಸೋ ಆಗಿರ್ಬೋದು, ಕೊರೋಲಾ ಆಲ್ಟಿಸ್ ಆಗಿರ್ಬೋದು, ಸ್ವಿಫ್ಟ್ ಡಿಸೈರ್, ಮತ್ತೆ ಏರಿಯಾ ಆಗಿರ್ಬೋದು, ಡಸ್ಟರ್ ಆಗಿರ್ಬೋದು. ಆ ಕಡೆ ಬಂದ್ರೆ ತುಂಬಾ ಗಾಡಿಗಳೆಲ್ಲ ನೋಡಿದ್ರೆ ಇನ್ನು ಬಾಯಿಗೆ ಸರಿಯಾಗಿ ಬರೋದ ಎಲ್ಲ ಗಾಡಿಗಳು ಸಿಗ್ತಾ ಇದಾವಲ್ಲ. ನೆಕ್ಸ್ಟ್ ಕಾರ್ಸ್ ಹೆಸರು ಕೇಳಿರ್ಬೋದು, ಹೆಸರು ಹಳೆದಾಗಿರ್ಬೋದು, ಬಟ್ ಜಾಗ ಹೊಸದು, ಇನ್ನು ಹೊಸ ಶೋರೂಮ್. ಹಂಗಾಗಿ ಕಸ್ಟಮರ್ಗೆ ನಾವು ನಿಮಗೆ ಗೊತ್ತಿದೆ, ಬಟ್ ನಾವಂತೂ ಜಾಸ್ತಿ ಹೇಳಿಲ್ಲ. ಆದಷ್ಟು ರೀಸನಬಲ್ ರೇಟಲ್ಲಿ ಹೇಳ್ಬಿಟ್ಟಿದ್ದೀವಿ. ಕಸ್ಟಮರ್ಗೆ ಒಂದು ರೇಟು, ಡೀಲರ್ ರೇಟ್ಗೆ ಒಂದು ನಾವು ಕೊಡಲ್ಲ. ಡೀಲರ್ಗೆ ಏನು ಕೊಡ್ತೀವೋ ಕಸ್ಟಮರ್ಗೂ ಅದೇ ರೇಟಲ್ಲಿ ಕೊಡ್ತಾ ಇದ್ದೀವಿ. ಅಣ್ಣ ಮುಗಿಸೋಣ. ಖಂಡಿತ ಬಾಣ, ಚೆನ್ನಾಗಾಗಲಿ. ಆಲ್ ದ ಬೆಸ್ಟ್ ಅಂಡ್ ಕಂಗ್ರ್ಯಾಚುಲೇಷನ್. ಹೊಸ ಶೋರೂಮ್ ಓಪನ್ ಮಾಡಿದ್ದೀರಾ, ಜನ ಬರ್ತಾರೆ, ತಗೋತಾರೆ. ಒಳ್ಳೆ ಪ್ರೈಸ್ ಕೊಟ್ಟರೆ, ಒಳ್ಳೆ ಕ್ವಾಲಿಟಿ ಕೊಟ್ಟು ಸರ್ವಿಸ್ನ ಮೇಂಟೈನ್ ಮಾಡಿ ಅಷ್ಟೇ. ಕ್ವಾಲಿಟಿನೂ ಕೊಡ್ತೀವಿ, ಒಳ್ಳೆ ಗಾಡಿನೂ ಕೊಡ್ತೀವಿ. ಕಸ್ಟಮರ್ ತಗೊಂಡವ್ರು ಖುಷಿಯಾಗಿ ತಗೊಂಡೋಗ್ಬೇಕು. ಒಳ್ಳೆ ಬೆಲೆ ಕ್ವಾಲಿಟಿ ಕೊಡ್ಬೇಕು ಅಷ್ಟೇ. ನಾನು ಕ್ವಾಲಿಟಿನೂ ಕೊಡೋಣ. ಬಟ್ ಇನ್ನೊಂದು ಏನಪ್ಪ ಅಂದ್ರೆ, ನಾವು ಇರೋದೆಲ್ಲ ಮ್ಯಾಟ್ರ್ ಸಣ್ಣ ಪುಟ್ಟ ಏನೋ ಕೆಲಸ ಆಗಿರೋದು ಕೂಡ ನಾವು ಓಪನ್ ಆಗಿ ಹೇಳ್ಬಿಡ್ತೀವಿ. ಇಲ್ಲಿಂದ ತಗೊಂಡೋಗಿ ಅವ್ರು ಬೈಕೊಳ್ಳೋದು ಬೇಕಾಗಿಲ್ಲ ನಮಗೆ. ಯಾಕಂದ್ರೆ ನಮಗೆ ನೆಕ್ಸ್ಟ್ ಕಾರ್ ಹೆಸರು ಉಳಿಬೇಕು. ದುಡ್ಡು ಇವತ್ತಿರುತ್ತೆ, ನಾಳೆ ಹೋಗುತ್ತೆ. ಏನು ಹೇಳ್ತೀರಾ? ಅದು 100%. ಏನಂತೀರಾ? ನಮಗೆ ನೆಕ್ಸ್ಟ್ ಕಾರ್ ಉಳಿಬೇಕು. ಪರವಾಗಿಲ್ಲಪ್ಪ, ಇಂಥ ಕಡೆ ಹೋದ ಹೊಸದಾಗಿ ಓಪನ್ ಆಗಿದ್ರು ಕಡಿಮೆ ರೇಟಲ್ಲೇ ಒಳ್ಳೊಳ್ಳೆ ಗಾಡಿ ಕೊಡ್ಸೋಣ. ಖಂಡಿತ. ಥ್ಯಾಂಕ್ಸ್ ಅಣ್ಣ, ಚೆನ್ನಾಗಾಗಲಿ ಅಣ್ಣ. ನಿಮ್ಮ ಆಶೀರ್ವಾದ. ಅಯ್ಯೋ ದೊಡ್ಡವ್ರು, ಇವ್ರ ಆಶೀರ್ವಾದ. ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ಪೇಷನ್ಸ್ ಇಟ್ಟು ವಿಡಿಯೋ ನೋಡೋದಕ್ಕೆ ಯಾವ ಕಾರ್ ಬೇಕು, ಯಾವ ಥರ ಬೇಕು, ಡಿಸ್ಪ್ಲೇ ಮೇಲೆ ನಂಬರ್ ಫೋನ್ ಮಾಡೋದ್ರ ಮುಖಾಂತರ ನೆಕ್ಸ್ಟ್ ಕಾರ್ಸಿ ಬರ್ಬೋದು. ಬಿಟ್ಟರೆ 100 ಶೋರೂಮ್ಗಳು ಇದೆ, ಎಲ್ಲಿ ಬೇಕಾದ್ರೂ ಹೋಗ್ಬೋದು. ಕ್ವಾಲಿಟಿ ಕಾರ್ ಬೇಕಾ, ಪ್ರೈಸಿಗೆ ಬೇಕಾ, ಎಲ್ಲ ಆಪ್ಷನ್ಸು ಯೂಟ್ಯೂಬಲ್ಲಿ ಇದೆ, ನೋಡ್ಕೋಬೋದು. ಅಣ್ಣ ಮುಗಿಸೋಣ ಇನ್ನೊಂದ್ಸರಿ. ಮುಗಿಸೋಣ.